ಮಹಾಪುರುಷ ದೂರ್ವಾಸಸ್ಥಾಪಿತಂ ದೇವಂ ಜನಮೇಜಯ ಪೂಜಿತಂ ಭಕ್ತಾಭೀಷ್ಟಪ್ರದಂ ದೇವಂ ಬಾಲ ಹನುಮ ನಮೋಸ್ತುತೆ. ಶ್ರೀ 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 ಜಗದ್ಗುರು ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳು ಗಮಕಿ ರಾಮಕೃಷ್ಣ ಶಾಸ್ತ್ರಿಗಳಿಗೆ ನೀನು 24 ಗಾಯತ್ರಿ ಮಹಾಯಜ್ಞ ಮಾಡು ಎಂದು ಆಜ್ಞಾಪಿಸಿದ್ದರು. ಅದರಂತೆ 14 ಮಹಾಯಜ್ಞಗಳು ಮುಗಿದಿದ್ದವು. ಅಯ್ಯಂಗಾರ್ಯರ ಇಚ್ಛೆಯಂತೆ ಇದೇ ಸಂದರ್ಭದಲ್ಲಿ 15ನೇ ಮಹಾಯಜ್ಞವು ವಿಜೃಂಭಣೆಯಿಂದ ನೆರವೇರಿತು. ಎಲ್ಲರ ಪೂರ್ವ ಪುಣ್ಯವೆಂಬಂತೆ ಯಜ್ಞದ ಪೂರ್ಣಾಹುತಿಯ ಸಮಯಕ್ಕೆ ಸರಿಯಾಗಿ ಶ್ರೀ 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 ಶ್ರೀಧರ ಸ್ವಾಮಿಗಳು ಆಗಮಿಸಿ ಭಕ್ತ ಕೋಟಿಯನ್ನು ಆಶೀರ್ವದಿಸಿದರು. ಗಮಕಿ ರಾಮಕೃಷ್ಣ ಶಾಸ್ತ್ರಿಗಳಂತೂ ಆನಂದ ಪರವಶರಾಗಿ ಬಿಟ್ಟಿದ್ದರು. ಶ್ರೀ ಶ್ರೀ ಶ್ರೀಧರ ಸ್ವಾಮಿಗಳು ತಮ್ಮ ಕೃಪಾಶೀರ್ವಾದದ ನಂತರ ದೇವಾಲಯಕ್ಕಾಗಮಿಸಿ ಹನುಮ, ರಾಮ, ಸೀತಾ ಲಕ್ಷ್ಮಣರ ದರ್ಶನ ಮಾಡಿ ದೇವಾಲಯದ ಮರ್ಯಾದೆ ಸ್ವೀಕರಿಸಿ ದೇವಾಲಯಕ್ಕೆ ಒಂದು ಪ್ರದಕ್ಷಿಣೆ ಬಂದು ಅಯ್ಯಂಗಾರ್ಯರ ಮನೆ ಮುಂಭಾಗದಲ್ಲಿ ಒಂದು ಕ್ಷಣ ನಿಂತು ಅಯ್ಯಂಗಾರ್ಯರ ಮುಖ ನೋಡಿದರು. ಗುರುಗಳ ಆಂತರ್ಯವರಿತ ಅಯ್ಯಂಗಾರ್ಯರು ಕೂಡಲೇ ಗುರುಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಕೈ ಮುಗಿದು ಸಂಕೋಚದಿಂದಲೇ ಮನೆಯ ಕಡೆ ಕೈ ತೋರಿದರು. ಶ್ರೀಧರ ಸ್ವಾಮಿಗಳು ನಸುನಗುತ್ತಲೇ ಮೆಟ್ಟಿಲವರೆಗೆ ಹೆಜ್ಜೆ ಹಾಕಿ ನಿಂತು, ಮನೆಗೆ ಕರೀತಿದ್ದೀಯಾ, ಸ್ವಾರ್ಥವಿಲ್ಲ ತಾನೇ ಎಂದು ನಗುತ್ತಾ ಕೇಳಿದರು. ಅಯ್ಯಂಗಾರ್ಯರು ಸ್ವಲ್ಪವೂ ವಿಚಲಿತರಾಗದೆ ಕೈ ಮುಗಿದು, ನಿಮ್ಮ ಪಾದಸ್ಪರ್ಶದಿಂದ ಈ ಪಾಮರನ ಮನೆಯನ್ನು ಪಾವನ ಮಾಡಬೇಕೆಂಬುದೊಂದೇ ಸ್ವಾರ್ಥ, ದಯಮಾಡಿ ಎಂದು ಮನೆಯೊಳಗೆ ಕರೆದುಕೊಂಡು ಹೋದರು. ನೀನು ನಿಸ್ವಾರ್ಥಿಯೇ ಸರಿ, ನಿನ್ನಿಂದ ಲೋಕ ಕಲ್ಯಾಣವಾಗಲಿ, ಭಕ್ತ ಜನೋದ್ಧಾರವಾಗಲಿ ಎಂದು ಅನುಗ್ರಹಿಸಿ ಹೊರಟರು. ಶ್ರೀಧರ ಸ್ವಾಮಿಗಳನ್ನು ಬೀಳ್ಕೊಟ್ಟು ಬಂದ ನಂತರ ಅಯ್ಯಂಗಾರ್ಯರು ಗಮಕಿ ರಾಮಕೃಷ್ಣ ಶಾಸ್ತ್ರಿಗಳನ್ನು ಕುರಿತು, ನಿಮ್ಮ ದಯೆಯಿಂದ ನಮಗೂ ಮಹಾಪುರುಷರ ದರ್ಶನವಾಯಿತು, ಗುರುಗಳ ಪಾದಧೂಳಿನಿಂದ ಮನೆಯು ಪಾವನವಾಯಿತು ಅಂತ ಕೈ ಮುಗಿದರು. ಕೂಡಲೇ ನನಗ್ಯಾಕೆ ಕೈ ಮುಗಿತೀರಿ ಮಾವಯ್ಯ, ಇದರಲ್ಲಿ ನನ್ನ ದಯೆ ಏನಿದೆ? ನೀವು ಔದಾರ್ಯದಿಂದ ಅನುವು ಮಾಡಿಕೊಟ್ಟ 15ನೇ ಮಹಾಯಜ್ಞದ ವಿಶೇಷ, ಮಾರುತಿಯ ದಯೆಯ ಪ್ರಭಾವ. ನಮಗೂ ಗುರುಗಳ ದರ್ಶನ ಭಾಗ್ಯ ಸಿಕ್ತು ಅಂತ ಹೇಳಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಅಯ್ಯಂಗಾರ್ಯರ 2 ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ತಮ್ಮ ತಲೆಯ ಮೇಲೆ ಇಟ್ಟುಕೊಂಡು ಆಶೀರ್ವಾದ ಪಡೆದರು. ಇಬ್ಬರೂ ತುಂಬಿದ ಕೊಡಗಳೇ, ದೈವ ಭಕ್ತರೇ, ಒಬ್ಬರನ್ನೊಬ್ಬರು ಬಿಟ್ಟು ಕೊಡುತ್ತಾರೆಯೇ? ಅನಂತರಾಮ ಅಯ್ಯಂಗಾರ್ಯರ ನಿಸ್ವಾರ್ಥ ಸೇವೆಯೇ ಹಾಗೆ. ನಾನು ನನ್ನಿಂದ ಅಂತ ಯಾವತ್ತೂ ಅವರು ಹೇಳಿದ್ದಿಲ್ಲ. ಅವರು ನಡೆಸಿದ ಪ್ರತಿಯೊಂದು ಉತ್ಸವವು ಒಂದೊಂದು ಮೈಲಿಗಲ್ಲೆ. ಅವರ ಪ್ರತಿ ಹೆಜ್ಜೆಯೂ ಸಂಕಲ್ಪವು ನಿಸ್ವಾರ್ಥ ಮತ್ತು ಲೋಕ ಕಲ್ಯಾಣಾರ್ಥವಾಗಿಯೇ ಇರುತ್ತಿತ್ತು. ಪ್ರತಿ ಉತ್ಸವಗಳು ನ ಭೂತೋ ನ ಭವಿಷ್ಯತಿ ಎನ್ನುವಂತೆ ನಡೆಯುತ್ತಿತ್ತು. ದೇವಾಲಯದ ಅಭಿವೃದ್ಧಿ ಹಾಗೂ ಅನಂತರಾಮ ಅಯ್ಯಂಗಾರ್ಯರು ಸ್ವಯಂ ಪ್ರಕಾಶಿಸುತ್ತಾ ಬೆಳೆಯುತ್ತಿದ್ದುದು ಮಾಮೂಲಿನಂತೆ ಕೆಲವರ ಕಣ್ಣು ಕೆಂಪಾಗಲು ಕಾರಣವಾಗಿತ್ತು. ಏನು ಮಾಡಿದ್ರೂ ಎಲ್ಲಾನು ಮೆಟ್ಟಿ ನಿಲ್ತಿದ್ದಾನಲ್ಲ ಈ ಅಯ್ಯಂಗಾರಿ ಎಂದು ಸರ್ಕಾರಕ್ಕೆ ಮೂಕರ್ಜಿ ಬರೆಯಲಾರಂಭಿಸಿದರು. ಅಯ್ಯಂಗಾರ್ಯರ ಕಾರ್ಯವೈಖರಿ, ನಿಸ್ವಾರ್ಥ ಮನೋಭಾವವನ್ನು ಕಣ್ಣಾರೆ ಕಂಡಿದ್ದ ಅಧಿಕಾರಿಗಳು ದೇವಾಲಯಕ್ಕೆ ಬಂದು ತೀರ್ಥ ಪ್ರಸಾದ ಸ್ವೀಕರಿಸಿ ಆಶೀರ್ವಾದ ಪಡೆದು ವಿಚಾರಣೆಯ ಶಾಸ್ತ್ರ ಮುಗಿಸಿ ಹೋಗುತ್ತಿದ್ದರು. ಇದರ ಸುಳಿವು ಹಿಡಿದ ವಿರೋಧಿಗಳು ಭಾರೀ ಆರೋಪವನ್ನೇ ಮಾಡಿ ನೇರವಾಗಿ ಕಿರಿಯ ಅಧಿಕಾರಿಗಳನ್ನು ಗುರಿಯಾಗಿಸಿಕೊಂಡು ಜಿಲ್ಲಾಧಿಕಾರಿಗಳಿಗೆ ದೂರಿದ್ದರು. ದೇವಾಲಯದ ಅಭಿವೃದ್ಧಿಗಾಗಿ ಬರುವ ಹಣದಿಂದ ಅಯ್ಯಂಗಾರ್ಯರ ಪುರೋಭಿವೃದ್ಧಿಯಾಗುತ್ತಿದೆ. ದೇವಾಲಯಕ್ಕೆ ಹಾಗೂ ದೇವರಿಗಾಗಿ ಭಕ್ತರು ನೀಡಿದ ಅಸಂಖ್ಯ ವಸ್ತ್ರಾಭರಣಗಳ ದುರುಪಯೋಗವಾಗ್ತಿದೆ. ಹಾಗಾಗಿ ಜಿಲ್ಲಾಧಿಕಾರಿಗಳೇ
ಖುದ್ದಾಗಿ ವಿಚಾರಣೆ ನಡೆಸಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಒಡವೆ ವಸ್ತ್ರಗಳನ್ನು ಸರ್ಕಾರದ ವಶಕ್ಕೆ ತೆಗೆದುಕೊಂಡು ಉತ್ಸವ ಹಾಗೂ ವಿಶೇಷ ಸಂದರ್ಭದಲ್ಲಿ ತಂದು ತೆಗೆದುಕೊಂಡು ಹೋಗುವ ವ್ಯವಸ್ಥೆ ಮಾಡಬೇಕೆಂದು ಕೋರುವ ಒಕ್ಕಣೆ ಇರುವ ಮೂಕರ್ಜಿಯೊಂದು ಹೊಸದಾಗಿ ಬಂದಿದ್ದ ಜಿಲ್ಲಾಧಿಕಾರಿಗಳಿಗೆ ತಲುಪಿತ್ತು. ಜಿಲ್ಲಾಧಿಕಾರಿಗಳು ತಮ್ಮ ಕಚೇರಿಯ ಅಧಿಕಾರಿಗಳನ್ನು ಕರೆಸಿಕೊಂಡು ವಿಚಾರಣೆ ನಡೆಸಿ ಹೆಚ್ಚಿನ ವಿಚಾರಣೆಗಾಗಿ ದೇವಾಲಯಕ್ಕೆ ಭೇಟಿ ನೀಡಲು ಒಂದು ದಿನ ನಿಶ್ಚಯಪಡಿಸಿದರು. ಜಿಲ್ಲಾಧಿಕಾರಿಗಳು ದೇವಾಲಯಕ್ಕೆ ಬರುವ ವಿಷಯ ಖುಷಿ ತಂದರು. ವಿಚಾರಣೆಗಾಗಿ ಬರುತ್ತಿರುವ ವಿಷಯ ದುಃಖ ಉಂಟು ಮಾಡಿತ್ತು. ವಿಷಯ ತಿಳಿಸಲು ಬಂದ ಅಧಿಕಾರಿಯನ್ನೇ ಸಮಾಧಾನಪಡಿಸಿ ಪ್ರಸಾದ ನೀಡಿ ಕಳಿಸಿದ ಅಯ್ಯಂಗಾರ್ಯರು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಹನುಮನ ಮುಂದೆ ನಿಂತಿದ್ದರು. ದುಃಖದಿಂದ ಗದ್ಗದಿತರಾಗಿದ್ದವರು, ನೋಡು, ನನಗೆ ಕಳ್ಳ ಅನ್ನೋ ಹಣೆಪಟ್ಟೀನೂ ಕಟ್ಟುಬಿಟ್ಟರು. ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆಗೆ ಹಿರಿಯ ಅಧಿಕಾರಿ. ಅವರು ನಿನ್ನ ದರ್ಶನಕ್ಕೆ ಬಂದಿದ್ದರೆ ಹೆಚ್ಚು ಸಂತೋಷ ಪಡ್ತಿದ್ದೆ. ಆದರೆ ಅವರು ಬರ್ತಿರೋದು ನನ್ನನ್ನ ವಿಚಾರಣೆಗೊಳಪಡಿಸಕ್ಕೆ. ನಾನು ನಿಸ್ವಾರ್ಥದಿಂದ ನಿನ್ನ ಸೇವೆ ಮಾಡ್ತಿರೋನು. ಅವರು ನಿನ್ನ ಮುಂದೆ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ವಿಚಾರಣೆ ಮಾಡಿದ್ರೆ ನಿನಗೇ ಅವಮಾನ ಆಗೋದು. ನಿನ್ನ ಮನಸಾರೆ ಅಲಂಕಾರ ಮಾಡಿ ನೋಡಿ ಸಂತೋಷ ಪಡ್ತಿದ್ದೆ. ಭಕ್ತರು ಆನಂದ ಪಡ್ತಿದ್ರು. ಅದು ನಿನಗೇ ಬೇಡವಾದ್ರೆ ನಾನೇನು ಮಾಡಲಿ? ನಾಳೆಯಿಂದ ನಿನ್ನ ರಾಮ ಸೀತೆಯರು ನಿರಾಭರಣರಾಗಿ ಬಿಡ್ತಾರೆ. ಅವರೇನು ಯಾವ ಆಭರಣ ಇಲ್ಲದೆ ಸುಂದರವಾಗಿ ಕಾಣ್ತಾರೆ. ನಂಗೆ ನಿಂದೇ ಯೋಚನೆ. ಬೆಳ್ಳಿಯ ಎದೆ ಭಾವ, ಕೈಕಾಲುಗಳ ಕವಚ, ಬಂಗಾರದ ಕಿರೀಟ, ಕರ್ಣಕುಂಡಲಗಳಿಲ್ಲದೆ ನಿನ್ನ ಹೇಗೆ ನೋಡ್ಲೋ ಎಂದು ಹೇಳಿ ಆ ದೃಶ್ಯವನ್ನು ನೆನೆಸಿಕೊಳ್ಳಲು ಸಂಕಟವಾಗಿ ಹನುಮನ ಪಾದ ಹಿಡಿದುಕೊಂಡು ಕಣ್ಣೀರಿಟ್ಟು ಹೊರಬಂದರು. ಜಗುಲಿಯ ಮೇಲೆ ಕುಸಿದು ಕುಳಿತು ಕಣ್ಣೀರಿಡುತ್ತಿದ್ದ ತಂದೆಯವರನ್ನು ಗಮನಿಸಿ ಹತ್ತಿರ ಬಂದು ಮಾವಯ್ಯ ಎಂದು ಮೃದುವಾಗಿ ಕೂಗಿದ ಮಗ ನರಸಿಂಹಮೂರ್ತಿ, ಯಾಕೆ, ಏನಾಯ್ತು ಅಂದ. ತಮ್ಮ ಎರಡೂ ಕೈಗಳನ್ನು ಜಗುಲಿಯ ಮೇಲಿಟ್ಟುಕೊಂಡಿದ್ದವರು ಕತ್ತೆತ್ತದೆ ಮರುದಿನ ಬೆಳಿಗ್ಗೆ ಡಿಸಿ ದೇವಾಲಯಕ್ಕೆ ಬರುವ ವಿಷಯ ತಿಳಿಸಿ ಬೀರುವಿನಲ್ಲಿ ಬರೆದಿಟ್ಟಿರುವಂತೆ ಎಲ್ಲ ಒಡವೆ ವಸ್ತ್ರಗಳನ್ನು ತೆಗೆದಿಟ್ಟುಕೋ. ನಾಳೆ ಅದನ್ನೆಲ್ಲ ಜಿಲ್ಲಾಧಿಕಾರಿಗಳಿಗೆ ಒಪ್ಪಿಸಬೇಕು ಎಂದಷ್ಟೇ ಹೇಳಿ ಹೊರಟು ಬಿಟ್ಟರು. ನೇರವಾಗಿ ಗುರುಮೂರ್ತಿ ಶಾಸ್ತ್ರಿಗಳ ಮನೆಗೆ ಬಂದ ಅಯ್ಯಂಗಾರ್ಯರು ಶಾಸ್ತ್ರಿಗಳಿಗೆ ವಿಷಯ ತಿಳಿಸಿ, ನೋಡಿದ್ರಾ ಶಾಸ್ತ್ರಿಗಳೇ, ಕಲಿಯುಗ ನ್ಯಾಯ ಧರ್ಮಕ್ಕೆ ಕಾಲ ಅಲ್ಲ ಅಂತ ಅಳಲು ತೋಡಿಕೊಂಡರು. ಶಾಸ್ತ್ರಿಗಳಿಗೂ ಏನು ಹೇಳಬೇಕು, ಹೇಗೆ ಸಮಾಧಾನ ಪಡಿಸಬೇಕು ಅಂತ ತಿಳಿಯದೆ ಅಯ್ಯಂಗಾರ್ಯರ ಮುಖವನ್ನೇ ನೋಡುತ್ತಾ ಕುಳಿತು ಬಿಟ್ಟರು. ಬೆಳ್ಳಿ ಲೋಟದಲ್ಲಿ ಬಿಸಿ ಬಿಸಿ ಕಾಫಿ ತಂದ ಗೌರಮ್ಮನವರು, ಯಾಕೆ ಅಷ್ಟೊಂದು ನೊಂದುಕೋತೀರಿ? ನೀವು ನಂಬಿದ ಹನುಮಪ್ಪ ನಿಮ್ಮ ಕೈ ಬಿಟ್ಟು ಬಿಡ್ತಾನಾ? ನಾಯಿ ಬೊಗಳಿದರೆ ದೇವಲೋಕ ಹಾಳಾಗುತ್ತಾ ಅಂತ ಗಾದೆನೇ ಇಲ್ವಾ? ಯಾರೋ 4 ಜನ ಹೇಳಿದ್ರೆ ನಿಮ್ಮ ಗೌರವಕ್ಕೆ ಕುಂದಾಗಿ ಬಿಡುತ್ತಾ ಎಂದು ಸಮಾಧಾನದ ಮಾತಾಡಿದ್ರು. ಅದಲ್ಲ ಗೌರಮ್ಮ, ನನ್ನ ಕಾಡ್ತಿರೋದು ಯಾವ ಆಭರಣನೂ ಇಲ್ಲದೆ ಹನುಮನ್ನ ಒಂದು ತುಂಡು ಪಂಚೇಲಿ ಹೇಗೆ ನೋಡೋದು ಅಂತ ಯೋಚನೆ ಆಗ್ಬಿಟ್ಟಿದೆ. ಯಾರು ಏನು ಬೇಕಾದ್ರೂ ಅನ್ಲಿ, ಅವನ ಒಡವೆ ವಸ್ತ್ರ ಕಿತ್ತುಕೊಳ್ಳಕ್ಕೆ ಅವರ್ಯಾರು ಎಂದು ನಿಟ್ಟುಸಿರು ಬಿಟ್ಟು, ಶಾಸ್ತ್ರಿಗಳೇ, ಬೆಳಿಗ್ಗೆ ಬೇಗ ಬಂದು ಬಿಡಿ. 10 ಗಂಟೆಗೆ ಅವರೆಲ್ಲ ಬರ್ತಾರೆ. ಜಿಲ್ಲಾಧಿಕಾರಿಗಳು ಬರ್ತಾರೆ ಅಂದ ಮೇಲೆ ಪೂರ್ಣ ಕುಂಭ ಸ್ವಾಗತನಾದ್ರೂ ಮಾಡಬೇಡವೇ ಅಂತ ಹೇಳಿ ಹೊರಟರು. ಅಯ್ಯಂಗಾರ್ಯರನ್ನು ಅತಿ ಸಮೀಪದಿಂದ ಬಲ್ಲವರಾಗಿದ್ದ ಶಾಸ್ತ್ರಿಗಳು ಅವರ ಆಂತರ್ಯವನ್ನು ಅರಿತು ಮೂಕ ವಿಸ್ಮಿತರಾಗಿ ಬಾಗಿಲಿನವರೆಗೂ ಬಂದು ಬೀಳ್ಕೊಟ್ಟರು. ರಾತ್ರಿ ಮಹಾಮಂಗಳಾರತಿಯಾದ ಮೇಲೆ ದೇವರ ಮೇಲೆ ತೊಡಿಸಿದ್ದ
ಒಡವೆಗಳನ್ನೆಲ್ಲ ಪಂಚೆಯಲ್ಲಿ ಸುತ್ತಿ ಮನೆಗೆ ತಂದು ಮಕ್ಕಳಾದ ಸೀತಾರಾಮು ನರಸಿಂಹನು ತಯಾರಿಸಿದ ಪಟ್ಟಿಯನ್ನು ಪರಿಶೀಲಿಸಿ ಊಟದ ಶಾಸ್ತ್ರ ಮುಗಿಸಿ ಮಲಗಿದರು. ರಾತ್ರಿಯೆಲ್ಲ ಮಗ್ಗಲು ಬದಲಿಸಿ ಹೊರಳಾಡುತ್ತಾ ಕಾಲ ಕಳೆದವರು ಬೆಳಗಾಗುತ್ತಲೇ ಎದ್ದು ಸ್ನಾನ ಸಂಧ್ಯಾವಂದನೆಗಳನ್ನು ಮುಗಿಸಿ ದೇವರ ಪೂಜೆ ಮಾಡಿ ಭಕ್ತರು ತಂದಿದ್ದ ಹೂವಿನಿಂದಲೇ ಹನುಮನಿಗೆ ಅಲಂಕಾರ ಮಾಡಿ, ನಿನಗೇನು, ಹೇಗಿದ್ರು ಚೆನ್ನಾಗಿ ಕಾಣ್ತೀಯಾ ಅಂತ ಸಂಕಟದಿಂದ ನುಡಿದು ಜಗುಲಿಗೆ ಬಂದು ಕುಳಿತು ಬಿಟ್ಟರು. ದೇವಾಲಯಕ್ಕೆ ನಿತ್ಯ ಬರುತ್ತಿದ್ದ ಭಕ್ತರಿಗೂ ಆಶ್ಚರ್ಯವಾಗಿತ್ತು. ಜಗುಲಿಯ ಮೇಲೆ ಕುಳಿತವರ ಕಾಲಿಗೆ ನಮಸ್ಕರಿಸಿ, ಯಾಕೆ ಸ್ವಾಮಿ, ದೇವರ ಮೇಲಿನ ಒಡವೆನೆಲ್ಲ ತೆಗೆದು ಬಿಟ್ಟಿದ್ದೀರಿ ಅಂತ ಕೇಳಿಕೊಂಡು ಹೋಗುತ್ತಿದ್ದರು. 8:45 ಹೊತ್ತಿಗೆ ಬಂದ ಗುರುಮೂರ್ತಿ ಶಾಸ್ತ್ರಿಗಳೊಂದಿಗೆ ಸ್ವಾಗತದ ಸಿದ್ಧತೆ ಮಾಡಿಕೊಂಡು ರಾಮರ ಗುಡಿಯ ಮುಂದೆ ದೊಡ್ಡ ಜಮಖಾನ ಹಾಕಿ ಪೆಟ್ಟಿಗೆಯಲ್ಲಿ ಭದ್ರಪಡಿಸಿದ್ದ ಒಡವೆ ವಸ್ತ್ರಗಳನ್ನು ಸಾಲಾಗಿ ಜೋಡಿಸಿಟ್ಟು ಜಿಲ್ಲಾಧಿಕಾರಿಗಳ ಆಗಮನಕ್ಕೆ ಕಾದು ಕುಳಿತರು. ಇತ್ತ ವಿಚಾರಣೆಗೆಂದು ಬರಬೇಕಿದ್ದ ಜಿಲ್ಲಾಧಿಕಾರಿಗಳಿಗೆ ಬೆಳಗಿನ ಜಾವದಿಂದಲೇ ಅಸ್ವಸ್ಥತೆಯುಂಟಾಗಿ ಭೇದಿ ಶುರುವಾಗಿ ನಿತ್ರಾಣರಾಗಿ ತಮ್ಮ ಉಪವಿಭಾಗಾಧಿಕಾರಿಗಳಿಗೆ ಜವಾಬ್ದಾರಿ ಹೊರಿಸಿ ಮನೆಯಲ್ಲೇ ಉಳಿದು ಬಿಟ್ಟರು. ದೇವಾಲಯದ ಆವರಣದಲ್ಲಿ ಭಕ್ತರು ಗುಂಪು ಗುಂಪಾಗಿ ನಿಂತು ಇಂತಹ ಪರಿಸ್ಥಿತಿಗೆ ಕಾರಣರಾದವರನ್ನು ಮನಸಾರೆ ನಿಂದಿಸಲಾರಂಭಿಸಿದ್ದರು. 10:30 ಹೊತ್ತಿಗೆ ಜಿಲ್ಲಾಧಿಕಾರಿ ಕಚೇರಿಯ ಅಧಿಕಾರಿಗಳನ್ನು ಹೊತ್ತ ವಾಹನಗಳು ದೇವಾಲಯದ ಮುಂಭಾಗಕ್ಕೆ ಬಂದು ನಿಂತವು. ದೇವಾಲಯದ ಧರ್ಮದರ್ಶಿ ಮಂಡಳಿಯ ಸದಸ್ಯರು ಭಕ್ತರು ಅಧಿಕಾರಿಗಳಿಗೆ ಸ್ವಾಗತ ನೀಡಿ ಕರೆದುಕೊಂಡು ಬಂದರು. ಅರ್ಚನೆ, ಮಂಗಳಾರತಿ, ತೀರ್ಥ ಪ್ರಸಾದ ಸ್ವೀಕರಿಸಿದ ನಂತರ ಪರಿಶೀಲನೆ ಪ್ರಾರಂಭವಾಯಿತು. ಉಪಜಿಲ್ಲಾಧಿಕಾರಿಗಳು ಹಾಗೂ ಉಳಿದವರು ಅಯ್ಯಂಗಾರ್ಯರಿಗೆ ಕೈಮುಗಿದು, ಸ್ವಾಮಿ, ನಾವು ಸರ್ಕಾರಿ ನೌಕರರು, ಮೇಲಧಿಕಾರಿಗಳ ಆದೇಶ ಪಾಲನೆಗಷ್ಟೇ ಇಲ್ಲಿಗೆ ಬಂದಿದ್ದೀವಿ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ತಮ್ಮ ಕೆಲಸ ಪ್ರಾರಂಭಿಸಿದರು. ಅಧಿಕಾರಿಗಳಿಗೆ ಆಶ್ಚರ್ಯವಾಗಿತ್ತು. ಅಯ್ಯಂಗಾರ್ಯರು ಪ್ರತಿ ಉತ್ಸವದ ಖರ್ಚು ವೆಚ್ಚ ಹಾಗೂ ವಸೂಲಾದ ಹಣದ ವಿವರಗಳನ್ನು ನಿಖರವಾಗಿ ಬರೆದಿಟ್ಟಿದ್ದರು. ಭಕ್ತಾದಿಗಳು ಅರ್ಪಿಸಿದ್ದ ವಸ್ತ್ರಾಭರಣಗಳ ವಿವರವೂ ನಮೂದಾಗಿತ್ತು. ಕೊಟ್ಟಂತಹ ವಸ್ತುಗಳು, ಅವರ ವಿಳಾಸ, ಆಭರಣಗಳ ತೂಕ, ಅದರ ಅಂದಿನ ಮೌಲ್ಯಗಳ ವಿವರಗಳನ್ನು ದಿನಾಂಕದ ಸಹಿತ ಬರೆದಿಟ್ಟಿದ್ದರು. ಎಲ್ಲ ವಿವರಗಳನ್ನೂ ಪರಿಶೀಲಿಸಿ ಸಂತೃಪ್ತರಾದ ಉಪಜಿಲ್ಲಾಧಿಕಾರಿಗಳು ಅನಂತರಾಮು ಅಯ್ಯಂಗಾರ್ಯರಿಗೆ ದೀರ್ಘದಂಡ ನಮಸ್ಕಾರ ಮಾಡಿ, ಯಾರೋ ಕಿಡಿಗೇಡಿಗಳು ಮಾಡೋ ಕೆಲಸದಿಂದ ಎಷ್ಟು ತೊಂದರೆಯಾಗುತ್ತೆ ನೋಡಿ, ನಿಮಗೂ ಮುಜುಗರ, ನಮಗೂ ಕಷ್ಟ ಅಂತ ಹೇಳಿ, ಸ್ವಾಮಿ, ಒಡವೆ ಇಲ್ಲದೆ ಇರೋ ದೇವತಾ ಮೂರ್ತಿಗಳನ್ನ ನೋಡಕ್ಕೆ ನಮಗೆ ಸಂಕಟವಾಗುತ್ತೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಿದ್ರಿ. ನಿಮ್ಮ ಮನಸ್ಥಿತಿ ನನಗೆ ಅರ್ಥವಾಗುತ್ತೆ. ಈ ಒಡವೆಗಳೆಲ್ಲ ದೇವಸ್ಥಾನದಲ್ಲೇ ಇರಬೇಕು. ದೇವರಿಗೆ ಧರಿಸಿದ್ದರೇನೇ ಚಂದ. ಪರಿಶೀಲನೆ ನಡೆಸಿ ಅಂತ ಆದೇಶ ಕೊಟ್ಟಿದ್ರು. ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ದೇವರ ಮೇಲಿರಬೇಕಾದ ಒಡವೆಗಳನ್ನೆಲ್ಲ ನಾನು ತಗೊಂಡು ಹೋಗಿ ಯಾವ ಪಾಪಕ್ಕೆ ಗುರಿಯಾಗಲಿ. ಎಲ್ಲ ಒಡವೆಗಳ ತೂಕ ವಿವರ ಬರೆದು ಇಂದಿನ ದರದ ವಿವರನೂ ಬರೆದು ಪಟ್ಟಿ ಮಾಡಿದ್ದೀನಿ. ಇದರ ಒಂದು ಕಾಪಿನ ನೀವು ಇಟ್ಕೊಳ್ಳಿ, ಇನ್ನೊಂದು ಕಾಪಿನ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ರಿಪೋರ್ಟ್ ಮಾಡಿ ಬಿಡ್ತೀನಿ. ದೇವರ ಒಡವೆಯ ಉಸಾಬರಿ ನನಗೆ ಬೇಡ, ಬೇಕಾದರೆ ಅವರೇ ಬಂದು ತಗೊಂಡು ಹೋಗಲಿ ಅಂತ ಹೇಳಿ ಶೃಂಗಾರಮ್ಮನವರು ಕೊಟ್ಟ ಪುಳಿಯೊಗರೆ ಮೊಸರನ್ನ ಸ್ವೀಕರಿಸಿ ಹೊರಟರು. ಭಕ್ತರ ಜೈ ಶ್ರೀರಾಮ್ ಜಯಘೋಷ ಮುಗಿಲು ಮುಟ್ಟಿತ್ತು. ಏನೋ ಸಾಧಿಸಿ ಬಿಡುತ್ತೇವೆಂದು ಮೂಕರ್ಜಿ ಬರೆದು ಕದ್ದು ಕಾದು ಕುಳಿತಿದ್ದವರ ಮುಖ ಕಪ್ಪಿಟ್ಟಿತ್ತು. ಜಿಲ್ಲಾಧಿಕಾರಿಗಳೆಲ್ಲ ಹೊರಟ ಬಳಿಕ ಗರ್ಭಗುಡಿ ಸೇರಿ ಹನುಮನ ಮುಂದೆ ನಿಂತ ಅಯ್ಯಂಗಾರ್ಯರು ಮಂಡಿಯೂರಿ ಹನುಮನನ್ನೇ ನೋಡುತ್ತಾ ಕುಳಿತು ಬಿಟ್ಟರು. ಭಕ್ತ ಭಗವಂತನ ಮಧ್ಯೆ
ಅದೇನು ಮಾತುಕತೆ ನಡೆಯುತ್ತಿತ್ತೋ ಅವರೇ ಬಲ್ಲರು. ಅಯ್ಯಂಗಾರ್ರೆ, ನಾನಿನ್ನು ಬರ್ತೀನಿ, 4 ಗಂಟೆಯಾಯ್ತು. ಗೌರಮ್ಮ ಕಾಯ್ತಿರ್ತಾಳೆ. ಪಾಪ ಅನಂತರಾಮಯ್ಯಂಗಾರ್ಯರಿಗೆ ಹೀಗಾಯ್ತಲ್ಲ ಅಂತ ಬೆಳಗಿಂದ ಒಂದು ಹನಿ ನೀರೂ ಕುಡಿಯದೆ ದೇವರ ಮುಂದೆ ತುಪ್ಪದ ದೀಪ ಹಚ್ಚಿಟ್ಟುಕೊಂಡು ಕೂತಿದ್ದಾಳೆ. ಅವಳಿಗೂ ಈ ಸಂತೋಷದ ಸುದ್ದಿ ಹೇಳ್ತೀನಿ ಅಂತ ಶಾಸ್ತ್ರಿಗಳು ಕೂಗಿದಾಗಲೇ ಅಯ್ಯಂಗಾರ್ಯರು ವಾಸ್ತವಕ್ಕೆ ಬಂದಿದ್ದು. ಮಾತನಾಡದೆ ಎದ್ದು ಹನುಮನ ಕೊರಳಿಗೆ ತೊಡಿಸಿದ್ದ ಮಲ್ಲಿಗೆ ಮಾಲೆಯೊಂದನ್ನು ಶಾಸ್ತ್ರಿಗಳಿಗೆ ನೀಡಿ ಹೋಗಿ ಬನ್ನಿರೆಂದು ತಲೆಯಾಡಿಸಿ, ನನ್ನಿಂದಾಗಿ ಎಷ್ಟು ಜನರಿಗೆ ತೊಂದರೆ ನೋಡಿ ಎಂದು ಗದ್ಗದಿತರಾಗಿ ಹೇಳಿದರು. ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿಕೊಂಡಿತ್ತು. ಕೆಟ್ಟದ್ದನ್ನು ಯಾರು ಬೇಕಾದರೂ ಮಾಡಬಹುದು, ಅದೇ ಒಳ್ಳೆಯದನ್ನು ಮಾಡಬೇಕಾದರೆ ಮುಖ್ಯವಾಗಿ ಒಳ್ಳೆಯ ಮನಸ್ಥಿತಿ ಇರಬೇಕು, ಇಚ್ಛಾಶಕ್ತಿ ಇರಬೇಕು, ಸಂಕಲ್ಪ ಶಕ್ತಿ ಇರಬೇಕು. ಒಡವೆಗಳೆಲ್ಲ ದೇವಾಲಯದಲ್ಲೇ ಉಳಿದುಕೊಂಡ ಮೇಲೆ ಅಯ್ಯಂಗಾರ್ಯರ ಉತ್ಸಾಹ, ಆತ್ಮಸ್ಥೈರ್ಯ ಇಮ್ಮಡಿಗೊಂಡಿತ್ತು. ವಿರೋಧಿಗಳ ಕೋಪ ನೆತ್ತಿಗೇರಿತ್ತು. ಒಬ್ಬ ಪ್ರಬಲವಾದ ಮಂತ್ರವಾದಿಯನ್ನು ಹಿಡಿದು ಕ್ಷುದ್ರ ದೇವತೆಯ ಮೊರೆ ಹೋಗಿ ಅಯ್ಯಂಗಾರ್ಯರಿಗೂ ಹಾಗೂ ಅವರ ಆತ್ಮೀಯರಿಗೂ ತೊಂದರೆಯಾಗುವಂತೆ ಮಾಟ ಮಂತ್ರ ಮಾಡಿಸಿದ್ದರು. ಪರಿಣಾಮವಾಗಿ ದೇವಾಲಯದ ಒಳ ಹಾಗೂ ಹೊರಭಾಗದ ಗೋಡೆ ಹಾಗೂ ಗರ್ಭಗುಡಿಯ ಒಳಭಾಗದಲ್ಲೆಲ್ಲ ಚಿಕ್ಕ ಕಂಬಳಿ ಹುಳದಂತೆ ಮೈ ಮೇಲೆಲ್ಲ ಅಸಹ್ಯ ಮೂಡಿಸುವಂತಹ ಕೀಟಗಳು ತುಂಬಿಕೊಂಡು ಬಿಟ್ಟವು. ಯಾವುದೇ ರೀತಿಯ ಔಷಧಿಗೂ ಬೆಂಕಿಗೂ ಬಗ್ಗದೆ ನಾಶವಾದಷ್ಟು ದ್ವಿಗುಣಗೊಳ್ಳುತ್ತಾ ರಕ್ತ ಬೀಜಾಸುರನಂತೆ ಬೆಳೆಯಲಾರಂಭಿಸಿ ದೇವಾಲಯದಲ್ಲಿ ಜನ ನಿಲ್ಲುವುದೇ ಕಷ್ಟವಾಗಿ ಬಿಟ್ಟಿತ್ತು. ಇತ್ತ ಅನಂತರಾಮ ಅಯ್ಯಂಗಾರ್ಯರು ವೈದ್ಯರ ಅಂಕೆಗೂ ನಿಲುಕದ ಕಾಯಿಲೆಗೆ ತುತ್ತಾದರು. ರಾಮಯ್ಯ ಶೆಟ್ಟರ ಮಗ ಸುಬ್ಬಣ್ಣ ಜ್ಞಾನ ತಪ್ಪಿ ಬಿದ್ದವನು ಕ್ರಮೇಣ ಚೇತರಿಸಿಕೊಂಡ. ರೈಟರ್ ರಾಮಯ್ಯನವರ ಶ್ರೀಮತಿಯವರು ದಿಢೀರ್ ಕಾಯಿಲೆಗೆ ತುತ್ತಾಗಿ ಅಸುನೀಗಿದರು. ಅಯ್ಯಂಗಾರ್ಯರ ಕಾಯಿಲೆ ದಿನದಿಂದ ದಿನಕ್ಕೆ ಉಲ್ಬಣಿಸುತ್ತಾ ಹೋಗಿ ಎಲ್ಲ ರೀತಿಯ ವೈದ್ಯಕೀಯ ಪರೀಕ್ಷೆಗಳು ಮುಗಿದು ಯಾವುದೇ ರೋಗ ಲಕ್ಷಣಗಳು ಪತ್ತೆಯಾಗದೆ ವೈದ್ಯರಿಗೆ ದಿಕ್ಕು ತೋಚದಂತಾಗಿ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲು ಮಾಡಿಕೊಂಡು ಬಿಟ್ಟರು. ಕಾಯಿಲೆಯೇ ಯಾವುದೆಂದು ತಿಳಿಯದೆ ಯಾವ ಔಷಧೋಪಚಾರ ನಡೆಸುವುದು? ಅನಂತರಾಮಯ್ಯಂಗಾರ್ಯರಿಗೆ ಹೀಗಾಗಿ ಬಿಟ್ಟಿತಲ್ಲ ಎಂದು ವೈದ್ಯರು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಾಗಿ ಬಿಟ್ಟಿತ್ತು. ಕೃತ್ರಿಮ ಪ್ರಯೋಗದ ಫಲವಾಗಿ ಅಯ್ಯಂಗಾರ್ಯರು ಮಲಗಿದ್ದ ಹಾಸಿಗೆಯ ಮೇಲೆ ಬೆಳಗಾಗುವುದರೊಳಗಾಗಿ ಗಾಜಿನ ಪುಡಿಗಳು ತುಂಬಿಬಿಟ್ಟಿರುತ್ತಿದ್ದು ವೈದ್ಯರು ಹಾಗೂ ಆಸ್ಪತ್ರೆಯ ನೌಕರರುಗಳಿಗೆ ಆಶ್ಚರ್ಯವಾಗಿತ್ತು. ವೈದ್ಯರಿಗೆ ಧೈರ್ಯ ಹೇಳುತ್ತಿದ್ದ ಅಯ್ಯಂಗಾರ್ಯರು ಮಗನಿಗೆ ಹೇಳಿ ಪ್ರತಿದಿನ ಬೆಳಿಗ್ಗೆ ಹಾಗೂ ರಾತ್ರಿ ದೇವಾಲಯದಿಂದ ತೀರ್ಥ ಹಾಗೂ ಗಂಧದ ಪ್ರಸಾದ ತರಿಸಿ ಸ್ವೀಕರಿಸುತ್ತಾ ಬಂದರು. ಬಾಲಹನುಮನ ಅನುಗ್ರಹವೆಂಬಂತೆ ಅದೇ ಸಮಯದಲ್ಲಿ ಶ್ರೀ ನರಸಿಂಹದೇವರ ಉಪಾಸಕರೊಬ್ಬರು ದೇವಾಲಯಕ್ಕೆ ಬಂದಿದ್ದು ವಿಷಯ ತಿಳಿದು ಆಸ್ಪತ್ರೆಯಲ್ಲಿದ್ದ ಅಯ್ಯಂಗಾರ್ಯರನ್ನು ಕಂಡು ಕಾರಣ ತಿಳಿಯಲಿಕ್ಕಾಗಿ ಜಪ ತಪಗಳನ್ನಾಚರಿಸಿ ಮಂತ್ರಾನುಷ್ಠಾನ ಮಾಡುತ್ತಿರುವಾಗ ಪ್ರಬಲವಾದ ಮಂತ್ರವಾದಿಯಿಂದ ಆಗಿರುವ ಕೃತ್ರಿಮದ ಅರಿವಾಗಿ ಅದರ ನಿವಾರಣೆಗಾಗಿ ದೇವಾಲಯದಲ್ಲೇ ಶ್ರೀ ಸುದರ್ಶನ ಹಾಗೂ ನರಸಿಂಹನನ್ನು ಪೂಜಿಸಿ ಜಪಾನುಷ್ಠಾನ ಕೈಗೊಂಡರು. ಪರಿಣಾಮವಾಗಿ ಅಯ್ಯಂಗಾರ್ಯರು ಕ್ರಮೇಣ ಗುಣಮುಖರಾಗಿ ಮನೆ ಸೇರುವಂತಾಗಿ ಭಕ್ತರೆಲ್ಲ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿತ್ತು. ಶ್ರೀ ನರಸಿಂಹ ಉಪಾಸಕರ ಆಶೀರ್ವಾದ ಪಡೆದ ಅಯ್ಯಂಗಾರ್ಯರು ಮುಂದಾಗಬಹುದಾದ ಅನಾಹುತಗಳನ್ನು ತಪ್ಪಿಸಲಿಕ್ಕಾಗಿ ಮಂಡಲ ಕಾಲ ಹನುಮನಿಗೆ ನಿತ್ಯ ಅಭಿಷೇಕ, ವಿಶೇಷ ಪೂಜಾದಿಗಳನ್ನು ನಡೆಸಿ ಕೊನೆಯ ದಿನ ಉತ್ಸವ ಹೊರಡಿಸಿ ಕಾಲಿಗೆ ಮುಳ್ಳು ಹಾವಿಗೆಯನ್ನು ಧರಿಸಿ ಕತ್ತಿಗೆ ಗಂಡಸ್ಕತ್ತಿಯನ್ನು ಧರಿಸಿ ಸರಪಳಿಯನ್ನು ಜಗ್ಗುತ್ತಾ ಭಗವದಾವೇಶ ಪೂರಿತರಾಗಿ ನಡೆಯುತ್ತಾ ದೇವಾಲಯದ ಸುತ್ತ
ಮಾಟ ಮಂತ್ರದ ಸಲುವಾಗಿ ಹುಗಿದಿಡಲಾಗಿದ್ದ ಸ್ಥಳಗಳನ್ನು ತೋರಿಸುತ್ತಾ ಮಂತ್ರಿಸಿ ಇಟ್ಟಿದ್ದ ನಿಂಬೆಹಣ್ಣು, ಮುಳ್ಳು, ಗಾಜಿನ ಚೂರುಗಳು, ವಿಕಾರವಾದ ಬೊಂಬೆಗಳು, ಮಣ್ಣಿನ ಮಡಿಕೆ ಕುಡಿಕೆಗಳನ್ನು ತೆಗೆಸಿ ನದಿಗೆ ಬಿಡುವಂತೆ ತಿಳಿಸಿದರು. ನಂತರ ಎಲ್ಲವೂ ಸುಖಾಂತ್ಯವಾಗಿ ಎಲ್ಲ ಬಾಧಿತರಿಗೂ ಸುಖ ಸಂತೋಷಗಳು ಲಭ್ಯವಾದವು. ಭಾವಾವೇಶಕ್ಕೊಳಗಾಗಿದ್ದ ಅಯ್ಯಂಗಾರ್ಯರು ಭಕ್ತರನ್ನು ಆಶೀರ್ವದಿಸುತ್ತಾ ದೈವಬಲದಂತೆಯೇ ಕ್ಷುದ್ರ ಶಕ್ತಿಗಳೂ ಇದ್ದು ದೈವ ಭಕ್ತರ್ಯಾರೂ ಹೆದರುವ ಅವಶ್ಯಕತೆ ಇಲ್ಲವೆಂದು, ಕೊನೆಗೆ ದೈವಶಕ್ತಿಯೇ ಗೆಲ್ಲುವುದೆಂದು, ಕ್ಷಣಿಕವಾದ ಕ್ಷುದ್ರ ಶಕ್ತಿಗಳು ರೌದ್ರಾವತಾರ ತೋರಿ ಗ್ರಹಗತಿಗಳು ಸಾಧಾರಣವಾಗಿರುವ ವ್ಯಕ್ತಿಗಳಿಗೆ ತೊಂದರೆಯುಂಟು ಮಾಡಿ ಕ್ರಮೇಣ ಕ್ಷೀಣಿಸಿ ಬಿಡುವುದಾಗಿಯೂ ತಿಳಿಸಿ ಎಲ್ಲ ದುಷ್ಟ ಶಕ್ತಿಗಳನ್ನು ನಾಶ ಮಾಡಿದ್ದೇವೆ, ಇನ್ನು ಯಾವ ತೊಂದರೆಯೂ ಇಲ್ಲ ಎಂದು ಹೇಳಿ ಸಹಜ ಸ್ಥಿತಿಗೆ ಮರಳಿದ್ದರು. ಎಲ್ಲರಿಗೂ ನೆಮ್ಮದಿಯಾಗಿತ್ತು. ಕ್ಷುದ್ರ ದೈವದ ಕಾಟ, ಮಂತ್ರವಾದಿಯ ಪ್ರಯೋಗದ ಫಲವಾಗಿ ದೀರ್ಘಕಾಲ ಹಾಸಿಗೆ ಹಿಡಿದು ಆಸ್ಪತ್ರೆ ವಾಸವನ್ನು ಮುಗಿಸಿ ಕೃಶರಾಗಿದ್ದ ಅಯ್ಯಂಗಾರ್ಯರು ಬಾಲ ಹನುಮನ ದಯೆಯಿಂದ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದರು. ಮಕ್ಕಳು ಅವರನ್ನು ಅತಿ ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಿದ್ದರು. ದೇವಾಲಯದ ಸಂಪೂರ್ಣ ಜವಾಬ್ದಾರಿಯನ್ನು ಹಿರಿಯ ಮಗ ನರಸಿಂಹಮೂರ್ತಿ ಅಯ್ಯಂಗಾರ್ ಹಾಗೂ ಎರಡನೆಯ ಮಗ ಸೀತಾರಾಮಯ್ಯಂಗಾರ್ ವಹಿಸಿಕೊಂಡು ಬಿಟ್ಟರು. ಶನಿವಾರ ಹಾಗೂ ವಿಶೇಷ ಉತ್ಸವಾದಿಗಳಲ್ಲಿ ಕೇಶವ ಹಾಗೂ ರಂಗನಾಥ ಕೈಜೋಡಿಸುತ್ತಿದ್ದರು. ಮಾವಯ್ಯ ಅಯ್ಯಂಗಾರ್ಯರನ್ನು ಅವರ ಸಂಬಂಧಿಗಳು, ಮಕ್ಕಳು, ಮೊಮ್ಮಕ್ಕಳೂ ಸಹ ಮಾವಯ್ಯ ಎಂದೇ ಕೂಗುತ್ತಿದ್ದರು. ಅದು ಪಿಳ್ಳಯ್ಯನಗಿರಿ ಶ್ರೀನಿವಾಸಯ್ಯಂಗಾರ್ ಕೂಗುತ್ತಿದ್ದ ಹೆಸರು. ನಂತರ ಬಂದ ಸೊಸೆಯರು ಅಯ್ಯಂಗಾರ್ಯರನ್ನು ಮಾವಯ್ಯ ಎಂದೇ ಕರೆಯುತ್ತಿದ್ದುದರಿಂದ ಅಯ್ಯಂಗಾರ್ಯರು ಎಲ್ಲರ ಬಾಯಲ್ಲೂ ಮಾವಯ್ಯನಾಗಿ ಬಿಟ್ಟಿದ್ದರು. ಮಾವಯ್ಯ, ನೀವೇನು ಹೆಚ್ಚು ಆಯಾಸ ಮಾಡ್ಕೋಬೇಡಿ, ಆರಾಮವಾಗಿರಿ. ನೀವು ಸಾಕಷ್ಟು ಸೇವೆ ಮಾಡಿದ್ದೀರಿ, ನಮಗೂ ಎಲ್ಲ ಹೇಳಿಕೊಟ್ಟಿದ್ದೀರಿ. ಏನಾದ್ರೂ ತಪ್ಪಿದ್ರೆ ತಿದ್ದಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳಿಕೊಡಿ. ನಾವು ಎಲ್ಲಾನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗ್ತೀವಿ ಅಂತ ಗುರುಮೂರ್ತಿ ಶಾಸ್ತ್ರಿಗಳನ್ನ ಮುಂದಿಟ್ಟುಕೊಂಡು ಮಕ್ಕಳೆಲ್ಲ ಸೇರಿ ಅಯ್ಯಂಗಾರ್ಯರನ್ನು ಕಟ್ಟಿಹಾಕಲು ಪ್ರಯತ್ನಿಸಿದ್ದರು. ಶಾಸ್ತ್ರಿಗಳು ಮಕ್ಕಳ ವಾದಕ್ಕೆ ತಲೆದೂಗಿ ಸಮ್ಮತಿ ಸೂಚಿಸಿದ್ದರು. ಅದಕ್ಕೆ ಅನಂತರಾಮಯ್ಯಂಗಾರ್ಯರದ್ದು ಒಂದೇ ಉತ್ತರವಾಗಿತ್ತು. ಅವರು ನಗುತ್ತಾ, ನೋಡ್ರಪ್ಪ, ನಾನು ಹುಟ್ಟಿರೋದೇ ಅವನ ಸೇವೆ ಮಾಡಲು. ನನ್ನ ಕೊನೆ ಉಸಿರಿರೋವರೆಗೂ ನಾನು ಅವನ ಸೇವೆಯನ್ನು ನಿಷ್ಠೆಯಿಂದ ಮಾಡ್ತೀನಿ. ಹುಲಿ ಹೊಟ್ಟೆಯಲ್ಲಿ ಹುಲಿ ತಾನೇ ಹುಟ್ಟೋದು. ನಾವೆಲ್ಲ ಸೇರ್ಕೊಂಡು ಅವನ ಸೇವೆ ಮಾಡೋಣ. ಯಾರ್ಯಾರಿಗೆ ಎಷ್ಟೆಷ್ಟು ದಿನ ಅವನ ಸೇವೆ ಮಾಡೋ ಭಾಗ್ಯ ಇದೆಯೋ ಯಾರಿಗೆ ಗೊತ್ತು. ಇರೋ ಸದಾವಕಾಶನ ಯಾರೂ ಕಳ್ಕೋಬಾರ್ದು. ನೀವೆಲ್ಲ ನನ್ನ ಮೇಲಿರೋ ಪ್ರೀತಿಯಿಂದ, ಅಕ್ಕರೆಯಿಂದ ನನಗೆ ಈ ಮಾತು ಹೇಳ್ತಿದ್ದೀರಿ. ಅದೇ ಪ್ರೀತಿಯ ಅಕ್ಕರೆನ ನಾವೆಲ್ಲ ಭಕ್ತಿಯಿಂದ ಹನುಮನಿಗರ್ಪಿಸೋಣ. ಹನುಮನ ಸೇವೆ ಮಾಡೋಣ. ಮಾರುತಿನೇ ನಮ್ಮೆಲ್ಲರ ಶಕ್ತಿಯನ್ನು ಇಮ್ಮಡಿಗೊಳಿಸ್ತಾನೆ ಅಂತ ಹೇಳಿ ನಗುತ್ತಾ, ಶಾಸ್ತ್ರಿಗಳೇ, ಇದನ್ನೆಲ್ಲ ನೀವೇ ಮಕ್ಕಳಿಗೆ ಹೇಳಿ ಮಾರ್ಗದರ್ಶನ ಮಾಡೋದು ಬಿಟ್ಟು ನನ್ನ ಮೂಲೆಯಲ್ಲಿ ಕೂರ್ಸಕ್ಕೆ ಅವರ ವಕಾಲತ್ತು ಹಿಡ್ಕೊಂಡು ಬಂದಿದ್ದೀರಲ್ಲ ಅಂತ ಎಲ್ಲರನ್ನೂ ಊಟಕ್ಕೆ ಎಬ್ಬಿಸಿದರು. ಶಾಸ್ತ್ರಿಗಳಾದಿಯಾಗಿ ಯಾರಿಗೂ ಅಯ್ಯಂಗಾರ್ಯರ ಇಚ್ಛಾಶಕ್ತಿಗೆ ಎದುರಾಡುವ ಧೈರ್ಯವಿಲ್ಲವಾದ್ದರಿಂದ ಎಲ್ಲರೂ ಮೌನಕ್ಕೆ ಶರಣಾಗಿದ್ದರು. ಊಟವಾದ ಮೇಲೆ ಮಾಮೂಲಿನಂತೆ ಚಾಪೆಯ ಮೇಲೆ ಮಲಗಿದ್ದ ತಂದೆಯವರ ಕಾಲುಗಳನ್ನು ಅಮುಕುತ್ತಾ, ನರಸಿಂಹಮೂರ್ತಿ, ನಮ್ಮ ಮಾತಿನಿಂದ ನಿಮ್ಮ ಮನಸ್ಸಿಗೇನಾದರೂ ಬೇಜಾರಾಗಿದ್ರೆ ನಮ್ಮನ್ನ ಕ್ಷಮಿಸಿಬಿಡಿ. ನಿಮಗೆ ಆಯಾಸವಾಗಿ ತೊಂದರೆ ಆಗಬಾರದು ಅಂತ ಹಾಗಂದ್ವಿ ಎಂದಾಗ ಕತ್ತೆತ್ತಿ ಮಗನನ್ನೊಮ್ಮೆ ನೋಡಿ ಮುಗುಳ್ನಕ್ಕು ಮಗ್ಗಲು ಬದಲಿಸಿದರು. ಅಯ್ಯಂಗಾರ್ಯರ ವಾದವೈಖರಿಯೇ ಹಾಗಿರುತ್ತಿತ್ತು. ಯಾರಾದರೂ ತಲೆದೂಗಿ
ಒಪ್ಪಿಕೊಳ್ಳಲೇಬೇಕಾಗುತ್ತಿತ್ತು. ಕ್ರಮೇಣ ಜವಾಬ್ದಾರಿಗಳನ್ನು ಒಂದೊಂದಾಗಿ ಮಕ್ಕಳ ಹೆಗಲೇರಿಸಿದರು. ನಿತ್ಯ ಪೂಜೆಯನ್ನು ಮಾತ್ರ ತಪ್ಪಿಸುತ್ತಿರಲಿಲ್ಲ. ಪೂಜೆ ಮುಗಿಸಿ ಉಪಹಾರ ಸ್ವೀಕರಿಸಿ ಭೀಮೇಶ್ವರನ ದೇವಸ್ಥಾನ ಸೇರಿದರೆಂದರೆ ಮತ್ತೆ ಮನೆ ಸೇರುತ್ತಿದ್ದುದು ಮಧ್ಯಾಹ್ನದ ಊಟಕ್ಕೆ. ಬಹಳ ದಿನಗಳ ನಂತರ ಶಿವಮೊಗ್ಗೆಗೆ ಬಂದ ಗಮಕಿ ರಾಮಕೃಷ್ಣ ಶಾಸ್ತ್ರಿಗಳು ದೇವಾಲಯಕ್ಕೆ ಬಂದು ಅಯ್ಯಂಗಾರ್ಯರು ಭೀಮೇಶ್ವರ ದೇವಾಲಯದಲ್ಲಿರುವುದನ್ನು ತಿಳಿದು ಕಂಡುಬರಲು ಅಲ್ಲಿಗೇ ಹೋದರು. ಆಗ ಅಯ್ಯಂಗಾರ್ಯರು ಹಾಗೂ ಭೀಮೇಶ್ವರ ದೇವಾಲಯದ ಅರ್ಚಕರಾದ ರಾಮಭಟರು ದೇವರು ಧರ್ಮದ ವಿಚಾರವಾಗಿ ಮಾತನಾಡುತ್ತಾ ಕುಳಿತಿದ್ದರು. ಗಮಕಿಗಳನ್ನು ಕಂಡೊಡನೆ ಎದ್ದು ಬಂದು ಶಾಸ್ತ್ರಿಗಳ ಕೈ ಹಿಡಿದು ಕರೆದುಕೊಂಡು ಬಂದು ಪಕ್ಕದಲ್ಲೇ ಕೂರಿಸಿಕೊಂಡು ಉಭಯ ಕುಶಲೋಪರಿ ವಿಚಾರಿಸಿದರು. ಹಾಗೆ ಮಾತನಾಡುತ್ತಾ ರಾಮಕೃಷ್ಣ ಶಾಸ್ತ್ರಿಗಳು, ಏನು ಮಾವಯ್ಯ, ಈಶ್ವರನನ್ನೇ ಭದ್ರವಾಗಿ ಹಿಡಿದಂತಿದೆ ಅಂತ ನಕ್ಕರು. ಅದಕ್ಕೆ ಅಯ್ಯಂಗಾರ್ಯರು, ಇದೇನು ಶಾಸ್ತ್ರಿಗಳೇ, ನಿಮಗ್ಯಾಕೆ ಈ ಅನುಮಾನ ಬಂತು? ಹರಿಕಥಾ ಪ್ರವೀಣರು ಗಮಕಿಗಳು ಗಾಯತ್ರಿ ಮಹಾಯಜ್ಞ ಮಾಡಿದ ನಿಮಗೂ ಶಿವ ವಿಷ್ಣುವಿನಲ್ಲಿ ಭೇದದ ಭ್ರಾಂತಿಯೇ? ಅವರಿಬ್ಬರು ಹೇಗೆ ಬೇರೆ ಬೇರೆ ಆಗ್ತಾರೆ ಸ್ವಾಮಿ? ವಿಷ್ಣು ಸಹಸ್ರನಾಮದ 27ನೇ ನಾಮದಲ್ಲಿ ಓಂ ನಮಃ ಶಿವಾಯ ಅಂತ ಇಲ್ಲವೇ? ತ್ರೈಗುಣ್ಯರಹಿತನಾಗಿ ಪರಿಶುದ್ಧನಾಗಿರುವುದರಿಂದ ಅವನು ಶಿವ ಎಂದು ಕರೆಯಲ್ಪಡುತ್ತಾನೆ ಎಂದು ಶಂಕರಾಚಾರ್ಯರು ಅಭೇದೋಪದೇಶದಲ್ಲಿ ಹೇಳಲಿಲ್ಲವೇ? ವಿಷ್ಣು ಸಹಸ್ರನಾಮದಲ್ಲಿ ಸ್ಥಾಣವೇ ನಮಃ ಎಂಬುದರ ಅರ್ಥವೇನು? ಸ್ಥಾಣು ಅಂದರೆ ಸ್ಥಿರವಾಗಿರುವುದು ಅಂತ ಅಲ್ಲವೇ? ಇದು ಶಿವನಿಗೂ ಆಗಬಹುದು, ವಿಷ್ಣುವಿಗೂ ಆಗಬಹುದಲ್ಲವೇ? ಶ್ರೀ ವೈಷ್ಣವನಾಗಿ ಶಿವಾಲಯದಲ್ಲಿ ಇದ್ದೀನಲ್ಲ, ಇದನ್ನ ಜನ ಒಪ್ತಾರಾ ಅನ್ನೋ ಅನುಮಾನ ನಿಮಗಿರಬಹುದು. ಯಾರು ಒಪ್ತಾರೋ ಬಿಡ್ತಾರೋ, ನಾನು ನನ್ನ ಅಂತರಾತ್ಮ ಹಾಗೂ ಹನುಮ ತೋರಿದ ದಾರಿಯಲ್ಲಿ ನಡೀತೀನಿ. ಜನರ ಕಟ್ಟುಪಾಡಿಗೆ ನಾನು ತಲೆ ಕೆಡಿಸಿಕೊಳ್ಳಲ್ಲ. ನನ್ನ ಸಂಪ್ರದಾಯ ನನ್ನ ಹನುಮಣ್ಣನಿಗೆ ಸಂತೋಷವಾಗೋದಾದ್ರೆ ನಾನು ಬೇರೆ ಸಂಪ್ರದಾಯ ಸಿದ್ಧಾಂತಗಳ ಬಗ್ಗೆ ಯಾಕೆ ಯೋಚನೆ ಮಾಡಲಿ? ಇದು ಕಲಿಗಾಲ ಶಾಸ್ತ್ರಿಗಳೇ. ಹಳೆ ಸಂಪ್ರದಾಯಗಳ್ಯಾವುದು ನಡೆಯಲ್ಲ. ಗಂಡು ಮಕ್ಕಳಿಗೆ 25 ವರ್ಷಕ್ಕೆ ಉಪನಯನ ಮಾಡ್ತಾರೆ, ಹೆಣ್ಣು ಮಕ್ಕಳಿಗೆ 30 ವರ್ಷಕ್ಕೆ ಮದುವೆ. ಯಾರಿಗೆ ಸಂಧ್ಯಾ ವಂದನೆ ಮಾಡಕ್ಕೆ ಬರುತ್ತೆ ಹೇಳಿ? ಸಂಪ್ರದಾಯ ಬಿಟ್ಟು ದೈವ ಭಕ್ತರಾಗಿ ಬಾಳಬೇಕು ಅಷ್ಟೇ ಎಂದು ನಗುತ್ತಾ, ಈಗ ನಾನು ನೋಡಿ ಶ್ರೀ ವೈಷ್ಣವನಾಗಿ ರಾಮನ ಪರಮಭಕ್ತ, ರುದ್ರಾಂಶ ಸಂಭೂತ ಹನುಮನ ಸೇವೆ ಮಾಡ್ತಿದ್ದೀನಿ. ಶಿವ ಜ್ಞಾನ ಕೊಡ್ತಾನೆ, ವಿಷ್ಣು ಮೋಕ್ಷ ಕೊಡ್ತಾನೆ. ಅದೆಲ್ಲ ಹೋಗಲಿ ಶಾಸ್ತ್ರಿಗಳೇ. ಯಾವ ಸಂಪ್ರದಾಯದವರೇ ಆಗಲಿ ಕೊನೆಗೆ ಹೋಗೋ ಜಾಗ ಯಾವುದು ಸ್ವಾಮಿ? ರುದ್ರಭೂಮಿ ತಾನೇ ಅಂತ ಇನ್ನೂ ಏನೋ ಹೇಳಲು ಹೊರಟವರು ಮಾತು ಬದಲಿಸಿ ಮತ್ತೆ ಯೋಗಕ್ಷೇಮ ವಿಚಾರಿಸಿ ನಕ್ಕರು. ಗಮಕಿ ರಾಮಕೃಷ್ಣ ಶಾಸ್ತ್ರಿಗಳು ಅಯ್ಯಂಗಾರ್ಯರ ವಾಕ್ಚಾತುರ್ಯ ಕಂಡು ಮೂಕ ವಿಸ್ಮಿತರಾಗಿದ್ದರು. ಬಹುಶಃ ಇದುವರೆಗೂ ರುದ್ರವೀರ್ಯ ಸಮುದ್ಭವವನ್ನು ಸೇವಿಸುತ್ತಿದ್ದರು. ಅವನ ಆಣತಿಯಂತೆ ರುದ್ರನನ್ನು ಆಶ್ರಯಿಸಲು ಬಂದಿರಬಹುದು. ಎಂತಹ ಸರ್ವಸಮತೆ ಎಂದುಕೊಂಡು ಕೈಮುಗಿದರು. ಅನಂತ ರಾಮಯ್ಯಂಗಾರ್ಯರು ತಮಗನಿಸಿದ್ದನ್ನು ಹೇಗೆ ನಿರ್ಭಯವಾಗಿ ಹೇಳಿಬಿಡುತ್ತಿದ್ದರೋ ಹಾಗೆಯೇ ತಮಗೆ ತಿಳಿಯದಿರುವುದನ್ನು ನಿಸ್ಸಂಕೋಚವಾಗಿ ಕೇಳಿ ತಿಳಿದುಕೊಳ್ಳುತ್ತಿದ್ದರು. ವೈಭವಯುತವಾಗಿ ನಡೆಯುವ ಹನುಮ ಜಯಂತಿ, ಸೀತಾ ಕಲ್ಯಾಣ ಮಹೋತ್ಸವದ ಬಗ್ಗೆ ಕೇಳಿದ್ದ ಮೇಲುಕೋಟೆಯ ಪ್ರಸಿದ್ಧ ಚತುಃಶಾಸ್ತ್ರ ಪಂಡಿತರೊಬ್ಬರು ಸೀತಾ ಕಲ್ಯಾಣ ಮಹೋತ್ಸವದ ವೈಭವವನ್ನು ಕಣ್ಣಾರೆ ನೋಡಲು ಶಿವಮೊಗ್ಗೆಗೆ ಆಗಮಿಸಿ ಅಯ್ಯಂಗಾರ್ಯರ ಮನೆಯಲ್ಲೇ ವಾಸ್ತವ್ಯ ಹೂಡಿದ್ದರು. 9 ದಿನಗಳ ಕಾಲ ಉತ್ಸವಾದಿಗಳಲ್ಲಿ ಪಾಲ್ಗೊಂಡವರೊಂದಿಗೆ ಅಯ್ಯಂಗಾರ್ಯರು ಸಮಯ ಸಿಕ್ಕಾಗಲೆಲ್ಲ ಧರ್ಮ, ಶಾಸ್ತ್ರ, ಸಂಪ್ರದಾಯಗಳ ಬಗ್ಗೆ ಚರ್ಚೆ ನಡೆಸಿ
ತಮ್ಮ ಅನುಮಾನಗಳನ್ನು ಪರಿಹರಿಸಿಕೊಳ್ಳುತ್ತಿದ್ದರು. ಕೆಲವೊಂದು ಚರ್ಚೆಯಲ್ಲಿ ಗಮಕಿ ರಾಮಕೃಷ್ಣ ಶಾಸ್ತ್ರಿಗಳು, ಗುರುಮೂರ್ತಿ ಶಾಸ್ತ್ರಿಗಳು, ಲಿಂಗಾ ಜೋಯಿಸರು ಮುಂತಾದವರು ಭಾಗವಹಿಸಿ ಚರ್ಚೆಯನ್ನು ಅರ್ಥಪೂರ್ಣವಾಗಿಸುತ್ತಿದ್ದರು. ಅಯ್ಯಂಗಾರ್ಯರಿಗೆ ಒಂದು ವಿಚಿತ್ರ ಪ್ರಶ್ನೆ ಕಾಡಿತು. ಅನೇಕ ದಶಕಗಳಿಂದ ಪೂಜಿಸುತ್ತಿದ್ದ ಹನುಮನ ವಾಸಸ್ಥಳದ ಬಗ್ಗೆ ಜಿಜ್ಞಾಸೆ ಮೂಡಿತ್ತು. ಅವರು ನಿಸ್ಸಂಕೋಚವಾಗಿ ಪಂಡಿತರನ್ನು ಕೇಳಿಯೇ ಬಿಟ್ಟರು. ಸ್ವಾಮಿ, ಆಂಜನೇಯನ ಸ್ತೋತ್ರ ಹಾಗೂ ಅಷ್ಟೋತ್ತರಗಳಲ್ಲಿ ಹೇಳಿದ್ದಾರಲ್ಲ, ಪಾರಿಜಾತ ತರೂಮೂಲ ವಾಸಿನಂ ಅಂತ. ಆಂಜನೇಯ ಪಾರಿಜಾತ ವೃಕ್ಷದ ಕೆಳಗೆ ವಾಸ ಮಾಡ್ತಿದ್ನ? ಇದಕ್ಕೆ ಕಾರಣ ಅಥವಾ ಶಾಸ್ತ್ರ ಸಂಬಂಧವಾದ ಆಧಾರವೇನಾದ್ರೂ ಇದೆಯಾ? ಪ್ರಶ್ನೆಯಿಂದ ಕಕ್ಕಾಬಿಕ್ಕಿಯಾದಂತೆ ಕಂಡ ಪಂಡಿತರು, ಇದೆಂಥ ಸಾಮಾನ್ಯವಾದ ಪ್ರಶ್ನೆ, ಇದಕ್ಕೆ ಶ್ಲೋಕವೇ ಆಧಾರ ಎಂದು ತಾತ್ಸಾರದಿಂದ ನುಡಿದರು. ಈ ಉತ್ತರದಿಂದ ಅಯ್ಯಂಗಾರ್ಯರಿಗೆ ಸಮಾಧಾನವಾಗಲಿಲ್ಲ. ಅದು ಹಾಗಿರ್ಲಿ ಎಂದು ಅಷ್ಟೇ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿ ಎದ್ದು ಬಿಟ್ಟರು. ಅಂದು ಮಧ್ಯಾಹ್ನ ಊಟದ ನಂತರ ಮಾಮೂಲಿನಂತೆ ಸ್ವಲ್ಪ ಹೊತ್ತು ಮಲಗಿದ್ದ ಅಯ್ಯಂಗಾರ್ಯರು ಎದ್ದು ಕುಳಿತು, ತಿಳಿಯಿತು ಬಿಡಿ, ಪಾರಿಜಾತದ ಮರದ ಕೆಳಗೆ ನಮ್ಮ ಹನುಮಪ್ಪ ಯಾಕಿರ್ತಾನೆ ಅಂತ. ಯಾಕೆ ಅಂದ್ರೆ ನಮ್ಮ ಶ್ರೀರಾಮಚಂದ್ರ ಪ್ರಭುವೇ ಭಕ್ತರ ಇಷ್ಟಾರ್ಥಪ್ರದವಾದ ಪಾರಿಜಾತ ವೃಕ್ಷ. ಆ ವೃಕ್ಷದ ಮೂಲ ಅಂದರೆ ಶ್ರೀರಾಮಚಂದ್ರನ ಪಾದ. ಶ್ರೀರಾಮಚಂದ್ರನ ಪರಮ ಆಪ್ತ ಭಕ್ತನಾದ ಹನುಮಂತ ಶ್ರೀರಾಮಚಂದ್ರನ ಪಾದತಳದಲ್ಲದೆ ಬೇರೆಲ್ಲಿರ್ತಾನೆ? ಬಹಳ ದಿನದಿಂದ ಇದರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಇವತ್ತು ನನ್ನ ಚತುಶಾಸ್ತ್ರ ಪಂಡಿತ ಉತ್ತರ ಕೊಟ್ಟು ಬಿಟ್ಟ ಎಂದು ಕೂಗಿ ಹೇಳುತ್ತಾ ಸಂತೋಷಪಟ್ಟರು. ಚತುಶಾಸ್ತ್ರ ಪಂಡಿತರೆಂದು ಬೀಗುತ್ತಿದ್ದವರು ತಲೆ ತಗ್ಗಿಸುವಂತಾಗಿತ್ತು. ಅಯ್ಯಂಗಾರ್ಯರು ಹಾಗೆ ಯಾವುದೇ ಸಂಶಯವಾದರೂ ಅದು ಪರಿಹಾರವಾಗುವವರೆಗೂ ಬಿಡುತ್ತಿರಲಿಲ್ಲ. ಯಾವುದೇ ಸಂಕಲ್ಪ ಮಾಡಿದರೂ ಆ ಕೆಲಸ ಮುಗಿಸುವವರೆಗೂ ವಿರಮಿಸುತ್ತಿರಲಿಲ್ಲ. ಅವರು ಮನಸ್ಸು ಮಾಡಿದರೆ ಎಂತಹ ನಾಸ್ತಿಕರನ್ನು ಆಸ್ತಿಕರನ್ನಾಗಿ ತಮ್ಮೆಡೆಗೆ ಸೆಳೆದುಕೊಂಡು ಬಿಡುತ್ತಿದ್ದರು. ಅದಕ್ಕೆ ಅಡಿಕೆ ಮಂಡಿಯ ಹೊಸಮನೆ ಮಂಜಪ್ಪನವರೇ ಸಾಕ್ಷಿ. ಮನೆಯವರ ಬಲವಂತಕ್ಕೆ ಕಟ್ಟುಬಿದ್ದು ರಥದ ಮನೆಯ ನಿರ್ಮಾಣಕ್ಕೆ 500 ರೂಪಾಯಿ ದೇಣಿಗೆ ನೀಡಿದ್ದರೂ ದೇವಾಲಯಕ್ಕೆ ಬಂದವರಲ್ಲ. ಒಂದು ಸಂಜೆ ವಾಯುವಿಹಾರಕ್ಕೆಂದು ಮಗಳು ತಾರಾಳೊಂದಿಗೆ ಬಂದು ದೇವಾಲಯದ ಹೊರಗೆ ನಿಂತರು. ತಾರಾ ದೇವಾಲಯದೊಳಗೆ ಹೋಗಿ ತೀರ್ಥ ಪ್ರಸಾದ ತೆಗೆದುಕೊಂಡು ಬಂದಳು. ಆಗ ಹೊರಬಂದ ಅಯ್ಯಂಗಾರ್ಯರು ಮಂಜಪ್ಪನವರನ್ನು ಕಂಡು, ಇದ್ಯಾಕೆ ಸ್ವಾಮಿ ಹೊರಗೆ ನಿಂತು ಬಿಟ್ರಿ, ನಮ್ಮ ಹನುಮನ್ನ ನೋಡಲ್ವೇ ಎಂದು ಆತ್ಮೀಯವಾಗಿ ಕರೆದರು. ಅದೇನಾಯ್ತೋ ಮಂಜಪ್ಪನವರು ಅಯಸ್ಕಾಂತದಿಂದ ಪ್ರಭಾವಿತವಾದ ಕಬ್ಬಿಣದ ಚೂರಿನಂತೆ ದೇವಾಲಯ ಪ್ರವೇಶಿಸಿದ್ದವರು ಪ್ರತಿದಿನ ಬಂದು ತೀರ್ಥ ಪ್ರಸಾದಾದಿಗಳನ್ನು ಸ್ವೀಕರಿಸಿ ಹನುಮನ ಪರಮ ಭಕ್ತರಾದರು. ಅದೇ ರೀತಿ ಅಡಿಕೆ ಮಂಡಿ ವಾಸಪ್ಪ ಶೆಟ್ಟರೂ ಸಹ ಹನುಮನ ಪರಮ ಭಕ್ತರಾಗಿ ದೇವಾಲಯದ ಉತ್ಪತ್ತಿಗಾಗಿ ಒಂದು ಮಳಿಗೆಯನ್ನು ಕಟ್ಟಿಸಿಕೊಟ್ಟಿದ್ದೂ ಅಲ್ಲದೆ ರಥೋತ್ಸವದ ದಿನ ವಸಂತೋತ್ಸವವನ್ನು ನಡೆಸುತ್ತಾ ದೇವಾಲಯದ ಮಹಾದ್ವಾರ ನಿರ್ಮಾಣದ ಸಮಯದಲ್ಲಿ ಉದಾರವಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ತಮಗೆ ಬೇಕಾದ್ದನ್ನು ತಾವೇ ನಿಸ್ಸಂಕೋಚವಾಗಿ ಬೇಡಿ ಪಡೆಯಬೇಕೆಂಬುದು ಅಯ್ಯಂಗಾರ್ಯರ ನಿಲುವಾಗಿತ್ತು. ಹನುಮ ಅಗಣಿತ ಗಣಿ. ಆತನಲ್ಲಿ ಇಲ್ಲವೆಂಬುದೇ ಇಲ್ಲ, ಅಸಾಧ್ಯವೆಂಬುದನ್ನು ಸಾಧಿಸಿ ತೋರಿಸುವುದೇ ಅವನ ಹುಟ್ಟುಗುಣ. ಗಣಿಯ ಬಾಗಿಲನ್ನು ತಟ್ಟದೆ ತೆರೆದುಕೊಳ್ಳುವುದು ಹೇಗೆ, ಬೇಡದೆಯೇ ನೀಡುವುದು ಹೇಗೆ ಎಂದು ಹೇಳಿ ಭಕ್ತರ ಕಣ್ತೆರೆಸಿದರು. ಅಯ್ಯಂಗಾರ್ಯರ ಆಶ್ರಯದಲ್ಲೇ ಇದ್ದು ಅವರಿಂದ ಸಕಲ ಸೌಕರ್ಯವನ್ನೂ ಪಡೆದು ವಿದ್ಯಾಭ್ಯಾಸ ವಿವಾಹಾದಿಗಳನ್ನು ಮಾಡಿದ್ದ ಅಯ್ಯಂಗಾರ್ಯರ ದೂರದ ಸಂಬಂಧಿ ರಂಗಮ್ಮನವರ ಹಿರಿಯ ಮಗ ವೆಂಕಟರಂಗಯ್ಯಗಾರ್ಯರಿಗೆ ಮಕ್ಕಳೆಲ್ಲವೂ ಅಂಗವೈಕಲ್ಯದಿಂದ ಹುಟ್ಟುತ್ತಿದ್ದವು.
ಅಯ್ಯಂಗಾರ್ಯರ ನೆರಳಲ್ಲೇ ಇದ್ದು ಅವರ ಮಹಿಮೆಯನ್ನು ಕಣ್ಣಾರೆ ಕಂಡಿದ್ದರು. ಹಿತ್ತಲ ಗಿಡ ಮದ್ದಲ್ಲ ಎನ್ನುವ ಗಾದೆಯಂತೆ ಕಂಡ ಡಾಕ್ಟರುಗಳ ಮಂತ್ರ ತಂತ್ರಗಳ ಮೊರೆ ಹೊಕ್ಕರೂ ಪ್ರಯೋಜನ ಕಂಡಿರಲಿಲ್ಲ. ಅವರವರ ಕರ್ಮವು ಕಳೀಲಿ ಅಂತ ಅಯ್ಯಂಗಾರ್ಯರು ಸುಮ್ಮನಾಗಿ ಬಿಟ್ಟಿದ್ದರೇನೋ. ಕೊನೆಗೆ ಆತ್ಮೀಯರೊಬ್ಬರು, ಇದೇನು ವೆಂಕಟರಂಗ, ಮನೇಲೆ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಅಲೀತಿದೀಯಲ್ಲೋ, ಅನಂತರಾಮಯ್ಯಂಗಾರ್ಯ ಮನೇಲೇ ಇದ್ದುಕೊಂಡು ಭವರೋಗ ವೈದ್ಯ ಹನುಮನ್ನ ಬಿಟ್ಟು ಬೇರೆ ಬೇರೆ ಡಾಕ್ಟರುಗಳ ಹಿಂದೆ ಬಿದ್ದು ಹಣ ಖರ್ಚು ಮಾಡ್ತಿದ್ದೀಯಾ ಅಂತ ಹೇಳಿ ಕಣ್ಣು ತೆರೆಸಿದ್ದರು. ಅಯ್ಯಂಗಾರ್ಯರು, ರಂಗು, ನಿನಗೆ ಈಗ ನಮ್ಮ ಹನುಮಪ್ಪನ ಜ್ಞಾಪಕ ಬಂತಾ? ಹೋಗ್ಲಿ ಬಿಡು, ಈಗ್ಲಾದ್ರೂ ಬಂದಲ್ಲ, ಅಂತೂ ಬಾಗಿಲು ಬಡಿದಿದ್ದೀಯ. ಹನುಮಣ್ಣ ನಿನ್ನ ಭಾಗ್ಯದ ಬಾಗಿಲು ತೆಗೀತಾನೆ. ಏನು ಬೇಕೋ ಬೇಡ್ಕೊ, ಕೊಡ್ತಾನೆ. 48 ದಿನ ನಿಷ್ಠೆಯಿಂದ ಸೇವೆ ಮಾಡು ಅಂದ್ರು. ಮಂಡಲ ಕಾಲ ಸೇವೆ ನಡೆಸಿದ ನಂತರ ಸರ್ವಾಂಗ ಸುಂದರವಾದ ಒಂದು ಗಂಡು ಹಾಗೂ ಒಂದು ಹೆಣ್ಣು ಮಗುವೂ ಆಯಿತು. ಭಕ್ತಾದಿಗಳ ಜೊತೆ, ಅದರಲ್ಲೂ ಮುಖ್ಯವಾಗಿ ರಾಮಯ್ಯ ಶೆಟ್ಟರು, ಪಣಿಯಪ್ಪನವರು, ದೇವರ ಭಟ್ಟರು, ರಾಮಯ್ಯನವರು ಮುಂತಾಗಿ ಅನೇಕರೊಂದಿಗೆ ಬಹುತೇಕ ಎಲ್ಲ ತೀರ್ಥಕ್ಷೇತ್ರ ಹಾಗೂ ದಿವ್ಯ ದೇಶಗಳನ್ನೂ ಸುತ್ತಿ ಬಂದಿದ್ದರು. ಅಯ್ಯಂಗಾರ್ಯರ ಆಂತರ್ಯದಲ್ಲಿ ಬದರೀನಾರಾಯಣನ ದರ್ಶನ ಮಾಡಿರದ ಕೊರಗು ಸದಾ ಕಾಡುತ್ತಿತ್ತು. ತಮ್ಮ ಆಪ್ತ ರಾಮಯ್ಯ ಶೆಟ್ಟರೊಂದಿಗೆ ಬದರೀನಾರಾಯಣನ ದರ್ಶನದ ಹಂಬಲ ತೋಡಿಕೊಂಡಿದ್ದರು. ಅದಕ್ಕೇನು ಸ್ವಾಮಿ, ಹೋಗಿ ಬಂದು ಬಿಡಾಣ ಎಂದಿದ್ದ ಶೆಟ್ಟರು ತಮ್ಮ ಗುರುಗಳ ಮಕ್ಕಳು ಹಾಗೂ ಶೃಂಗಾರಮ್ಮನವರಲ್ಲಿ ಈ ವಿಷಯ ಪ್ರಸ್ತಾಪಿಸಿದ್ದರು. ಶೆಟ್ಟರ ಮಾತಿಗೆ ಸುತಾರಾಮೊಪ್ಪದ ನರಸಿಂಹಮೂರ್ತಿ, ಅಪ್ಪ ಇನ್ನೂ ಚಿಕ್ಕ ಹುಡುಗ ಅಂದುಕೊಂಡಿದ್ದೀರಾ? ಅವರಿಗೂ ವಯಸ್ಸಾಗಿದೆ, ಜೊತೆಗೆ ರಕ್ತದ ಒತ್ತಡನೂ ಹೆಚ್ಚಾಗೇ ಇದೆ. ಇಲ್ಲಿ ನಾವೆಲ್ಲ ಇಷ್ಟು ಜನಗಳಿದ್ದು ಸಮಯಕ್ಕೆ ಸರಿಯಾಗಿ ಔಷಧಿ ತಗೊಳ್ಳಲ್ಲ. ಯಾತ್ರೆಗೆ ಹೋದರೆ ಮುಗಿದೇ ಹೋಯ್ತು. ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಎಲ್ಲರಿಗೂ ತೊಂದರೆ. ಈ ಸ್ಥಿತಿಲಿ ಪ್ರಯಾಣದ ಪಂಚಾಯಿತಿಯೇ ಬೇಡ ಎಂದು ಕಡ್ಡಿ ತುಂಡು ಮಾಡಿದ್ದ. ಎಲ್ಲ ಮಾತುಗಳಿಗೂ ಅಯ್ಯಂಗಾರ್ಯರದ್ದು ನಗುವೆ ಉತ್ತರವಾಗಿತ್ತು. ಗುರುಮೂರ್ತಿ ಶಾಸ್ತ್ರಿಗಳು ಹಾಗೂ ಲಿಂಗಾಜೋಯಿಸರಿಂದ ಹೇಳಿಸಿದರೂ ಪ್ರಯೋಜನವಾಗಲಿಲ್ಲ. ಬದರೀನಾರಾಯಣನ ದರ್ಶನ ಮಾಡುವ ಅವರ ಆಸೆ ಅಚಲವಾಗಿತ್ತು. ಕೊನೆಗೆ ಎಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದರು. ಅನಂತರಾಮಯ್ಯಂಗಾರ್ಯರಿಗೆ ಆಪ್ತರು ಅವರ ಆರೋಗ್ಯದೊಂದಿಗೆ ಇಡೀ ಕುಟುಂಬದ ಆರೋಗ್ಯವನ್ನು ನೋಡಿಕೊಳ್ಳುತ್ತಿದ್ದ ಡಾಕ್ಟರ್ ದತ್ತಾತ್ರಿಗಳನ್ನು ಕೇಳಿ ಅವರು ಹೇಳಿದಂತೆ ನಡೆದುಕೊಳ್ಳುವುದು ಎಂದು. ಅಯ್ಯಂಗಾರ್ಯರು ಮಾತ್ರ ನಕ್ಕು ಸುಮ್ಮನಾದರೇ ವಿನ ಒಪ್ಪಿಗೆ ಸೂಚಿಸಲಿಲ್ಲ. ಅಯ್ಯಂಗಾರ್ಯರ ಕಿರಿಯ ಮಗ ರಂಗನಾಥ ಮೊದಲೇ ಡಾಕ್ಟರ್ ದತ್ತಾತ್ರಿಗಳನ್ನು ಕಂಡು ತಂದೆಯವರಿಗೆ ಸ್ವಲ್ಪ ಬುದ್ಧಿವಾದ ಹೇಳುವಂತೆ ಕೇಳಿಕೊಂಡಿದ್ದ. ಅದಕ್ಕೆ ದತ್ತಾತ್ರಿಗಳು, ರಂಗನಾಥ, ನಿಮ್ಮಪ್ಪನ್ನ ಏನು ಅಂದ್ಕೊಂಡಿದ್ದೀಯಾ? ಈಗಾಗಲೇ ನಾವಿಬ್ಬರು ಮಾತಾಡಿಕೊಂಡಿರೋದು ಅವರಿಗೆ ತಿಳಿದು ಬಿಟ್ಟಿರುತ್ತೆ. ಅದೂ ಅಲ್ಲದೆ ನಾನು ಅವರಿಗೆ ಬುದ್ಧಿ ಹೇಳೋ ಅಷ್ಟು ದೊಡ್ಡವನೇನೋ. ವೈದ್ಯಕೀಯವಾಗಿ ಬುದ್ಧಿವಾದ ಹೇಳ್ತೀನಪ್ಪ ಅಂತ ತಮಾಷೆ ಮಾಡಿದ್ರು. ಡಾಕ್ಟರ್ ದತ್ತಾತ್ರಿಗಳನ್ನು ನೋಡಿದ ತಕ್ಷಣ ಹೊದ್ದಿದ್ದ ಶಲ್ಯವನ್ನು ಪಕ್ಕಕ್ಕೆ ಮಾಡಿಕೊಂಡು ಕೈಯನ್ನು ಮುಂದೆ ಚಾಚುತ್ತಾ, ನನ್ನ BP ಪರೀಕ್ಷೆ ಮಾಡಿ ಪ್ರಮಾಣ ಪತ್ರ ಕೊಟ್ಟು ಬಿಡಿ ಅಂದ. ಅಯ್ಯಂಗಾರ್ಯರಿಗೆ ದತ್ತಾತ್ರಿಗಳು, ರಾಯರೇ, ಈಗಾಗಲೇ ಬೇಕಾದಷ್ಟು ಯಾತ್ರೆ ಮಾಡಿ ಬಿಟ್ಟಿದ್ದೀರಿ. ನೀವು ಹೇಳಿದಂಗೆ ಕುಣಿಯೋ ಹನುಮ ಇದ್ದಾನೆ. ಇನ್ಯಾಕೆ ನೀವು ದೇವರುಗಳನ್ನ ಹುಡುಕೊಂಡು ಅಲಿಬೇಕು ಎನ್ನುತ್ತಾ ಕೈಲಿ ಹಿಡಿದಿದ್ದ ರಬ್ಬರ್ ಚೆಂಡನ್ನು ಅಮುಕುತ್ತಾ ರಕ್ತದೊತ್ತಡದ ಪರೀಕ್ಷೆ ಪ್ರಾರಂಭಿಸಿದರು. ದತ್ತಾತ್ರಿಗಳ ಏಕಾಗ್ರತೆ ಏರಿಳಿಯುತ್ತಿದ್ದ ಪಾದರಸದ ಮೇಲಿದ್ದುದರಿಂದ ಆಡುತ್ತಿದ್ದ ಮಾತು ಅರ್ಧಕ್ಕೆ ನಿಂತಿತ್ತು. ರಾಯರೇ, ನಾನು ಬರೆದುಕೊಟ್ಟ ಮಾತ್ರೆಗಳನ್ನೆಲ್ಲ
ತಗಂತಿದ್ದೀರೋ ಅಥವಾ ಆಂಜನೇಯನ ಪಾದಕ್ಕೆ ಅರ್ಪಿಸಿದ್ದೀರೋ ಎಂದು ನಕ್ಕ ದತ್ತಾತ್ರಿಗಳು, BP ಜಾಸ್ತಿನೇ ಇದೆ ಸ್ವಾಮಿ, ವೈದ್ಯನಾಗಿ ನಾನು ನಿಮಗೆ ಪ್ರಯಾಣ ಮಾಡಕ್ಕೆ ಅನುಮತಿ ಕೊಡಲ್ಲ ಅಂತ ಖಡಕ್ಕಾಗಿ ಹೇಳಿಬಿಟ್ಟರು. ಡಾಕ್ಟ್ರೇ, ಯಾರು ನಮ್ಮ ರಂಗ ಬಂದಿದ್ನ ನಿಮ್ಮನ್ನ ಕರ್ಕೊಂಡು ಬರಕ್ಕೆ ಎಂದು ಮಾರ್ಮಿಕವಾಗಿ ನಕ್ಕ ಅಯ್ಯಂಗಾರರು, ಯಾರು ಏನಾದ್ರೂ ಹೇಳ್ಕೊಳ್ಳಿ, ನಾನು ಬದರಿನಾಥನ ದರ್ಶನ ಮಾಡೋದೇ ಅಂತ ತಮ್ಮ ದೃಢ ನಿಶ್ಚಯವನ್ನು ತಿಳಿಸಿ ಅವನೇ ಹೋಗಿ ಬಾ ಅಂದಿರೋವಾಗ ಯಾಕೆ ಇಲ್ಲದ ಯೋಚನೆ ಮಾಡ್ತೀರಾ ಅಂದು ಪ್ರಯಾಣದ ದಿನವನ್ನು ನಿಶ್ಚಯಿಸೇ ಬಿಟ್ಟರು. ಅಯ್ಯಂಗಾರ್ಯರೊಂದಿಗೆ ಶೃಂಗಾರಮ್ಮನವರು, ರಾಮಯ್ಯ ಶೆಟ್ಟರೊಂದಿಗೆ ಅವರ ಕುಟುಂಬದವರು ಪ್ರಯಾಣದ ಸಿದ್ಧತೆ ಮಾಡಿಕೊಂಡರು. ಭಗವಂತನ ಮೇಲೆ ಎಷ್ಟೇ ಅಚಲವಾದ ನಂಬಿಕೆ ವಿಶ್ವಾಸವಿದ್ದರೂ ಕೆಲವು ವೇಳೆ ಅನುಮಾನ ಸಹಜವಾಗಿ ಮಾನವರನ್ನು ಕಾಡುತ್ತೆ. ಪ್ರತ್ಯಕ್ಷ ಹನುಮನೆ ತನ್ನ ಮಾತಾಪಿತೃಗಳ ಬೆನ್ನಿಗಿದ್ದಾನೆಂದು ತಿಳಿದಿದ್ದರೂ ತಂದೆಯವರನ್ನು ಏಕಾಂಗಿಯಾಗಿ ಯಾತ್ರೆಗೆ ಕಳುಹಿಸಲು ಹಿಂಜರಿದ ನರಸಿಂಹಮೂರ್ತಿಯು ತಂದೆಯವರೊಂದಿಗೆ ಪ್ರಯಾಣ ಬೆಳೆಸಿ ಹರಿದ್ವಾರ, ಋಷಿಕೇಶ, ಕೇದಾರ, ಬದರಿಯಲ್ಲಿ ಭಗವಂತನ ದರ್ಶನ ಮಾಡಿಸಿಕೊಂಡು ಸುಖವಾಗಿ ಯಾವ ತೊಂದರೆಯೂ ಆಗದಂತೆ ನೋಡಿಕೊಂಡ. ಅಯ್ಯಂಗಾರ್ಯರ ಮನೋಭಿಲಾಷೆ ಈಡೇರಿತ್ತು. ಶಿವಮೊಗ್ಗೆಗೆ ವಾಪಸಾದ ಅಯ್ಯಂಗಾರ್ಯರ ಮುಖದಲ್ಲಿ ಮೊದಲಿಗಿಂತ ಹೆಚ್ಚಿದ ಆರೋಗ್ಯ ಎದ್ದು ಕಾಣುತ್ತಿತ್ತು. ಅಯ್ಯಂಗಾರ್ಯರನ್ನು ಪರೀಕ್ಷಿಸಿದ ಡಾಕ್ಟರ್ ದತ್ತಾತ್ರಿಗಳು, ಅಂತೂ ನಿಮ್ಮ ಹಠ ಸಾಧಿಸಿಕೊಂಡು ಬಿಟ್ರಿ. ನಿಮ್ಮ ಮನೋಭಿಲಾಷೆಯಂತೆ ದೇವರ ಸೇವೆಯ ನಂತರ ನಿಮ್ಮ ಆರೋಗ್ಯ ತುಂಬಾನೇ ಸುಧಾರಿಸಿದೆ. ನನಗದೇ ಸಂತೋಷ ಎಂದರು. ಡಾಕ್ಟರ್ ದತ್ತಾತ್ರಿಗಳ ಬಾಯಿಂದ ಬಂದ ಈ ಮಾತುಗಳು ಎಲ್ಲರಿಗೂ ಸಮಾಧಾನವನ್ನುಂಟು ಮಾಡಿತ್ತು. ಅಯ್ಯಂಗಾರ್ಯರು ಎಲ್ಲಕ್ಕೂ ತಮ್ಮ ಸಹಜವಾದ ಮುಗುಳ್ನಗೆಯಿಂದಲೇ ಉತ್ತರಿಸಿದ್ದರು. ಧನದಾಹವಿರುವವರಿಗೆ ಭೂಮಿಯಲ್ಲಿ ಹುದುಗಿರುವ ಗುಪ್ತನಿಧಿ ತೆಗೆದುಕೊಡುವುದಾಗಿ ನಂಬಿಸಿ ತಮ್ಮ ಸವಿಮಾತುಗಳಿಂದ ಮರಳುಗೊಳಿಸಿ ನಿಧಿ ತೆಗೆಯಲು ಪೂಜೆ ಮಾಡಬೇಕೆಂದು ಹೇಳಿ ಹಣ ಪಡೆದು ವಂಚಿಸಿ ಪರಾರಿಯಾಗುವುದು ಹೊಳ್ಳರೆಂಬ ಜಾತಿಯವರ ಕುಲಕಸುಬು. ತಂಡ ತಂಡವಾಗಿ ಸಂಚರಿಸುತ್ತಾ ಸಿಕ್ಕವರನ್ನು ಸುಲಿದು ಪರಾರಿಯಾಗುತ್ತಿದ್ದ ಒಂದು ಹೊಳ್ಳರ ಗುಂಪು ಶಿವಮೊಗ್ಗೆಗೂ ಬಂದಿತ್ತು. ಹನುಮನ ಗುಡಿಯಲ್ಲಿ ಪೂಜೆ ಮಾಡಿಕೊಟ್ಟ ಸೀತಾರಾಮವನ್ನು ಪುಸಲಾಯಿಸಲಾರಂಭಿಸಿದರು. ಸ್ವಾಮಿ, ಇದು ಶಿವಪ್ಪ ನಾಯಕ ರಾಜ್ಯಭಾರ ಮಾಡಿದ ಸ್ಥಳ. ಶಿವಪ್ಪ ನಾಯಕ ಈ ಗುಡಿಯ ಜೀರ್ಣೋದ್ಧಾರ ಮಾಡುವಾಗ ದೇವಾಲಯದ ಆವರಣದಲ್ಲಿ ಕೊಪ್ಪರಿಗೆ ಹಣವನ್ನು ಹುದುಗಿಸಿ ಬಿಟ್ಟಿದ್ದಾನೆ. ನಾವುಗಳು ಅಂಜನ ಹಾಕುವ ವಿದ್ಯೆಯಲ್ಲಿ ಪರಿಣಿತಿ ಹೊಂದಿದ್ದು ಅಂಜನ ಹಾಕಿ ಕೊಪ್ಪರಿಗೆ ಹಣ ಇರುವ ಜಾಗವನ್ನು ತೋರಿಸಿ ತೆಗೆದುಕೊಡುವುದಾಗಿ ತಿಳಿಸಿ ಹುದುಗಿಸಿಟ್ಟಿದ್ದ ಕೊಪ್ಪರಿಗೆಯಲ್ಲಿರುವ ಒಡವೆಗಳ ವಿವರವನ್ನು ಸವಿಸವಿಯಾಗಿ ವರ್ಣಿಸಿ ಸೀತಾರಾಮುವಿನ ಮನಸ್ಸಿನಲ್ಲಿ ಆಸೆಯ ಚಿಗುರೊಡೆಯುವಂತೆ ಮಾಡಿ ಅಂಜನ ಹಾಕುವ ಮೊದಲು ಮಾಡುವ ಪೂಜೆಗಾಗಿ ಸುಮಾರು 2,000-3,000 ರೂಪಾಯಿ ಕೊಡಲು ದುಂಬಾಲು ಬಿದ್ದರು. ಕೊಪ್ಪರಿಗೆ ಹಣ ಸಿಕ್ಕ ಮೇಲೆ ಅದರಿಂದ ಮಾಡಬಹುದಾದ ದೇವಾಲಯದ ಅಭಿವೃದ್ಧಿ ಕಾರ್ಯಗಳ ಕನಸು ಕಂಡ ಸೀತಾರಾಮು ಬಂದವರನ್ನು ಮುಂಭಾಗದ ಜಗುಲಿಯ ಮೇಲೆ ಕೂರಿಸಿ ತಂದೆಯವರಿಗೆ ಹೇಳಿ ಹಣ ತರುವುದಾಗಿ ತಿಳಿಸಿ ಮನೆಯೊಳಗೆ ಬಂದಿದ್ದ. ಆಗ ತಾನೇ ಊಟ ಮುಗಿಸಿ ವಿರಮಿಸಿದ್ದ ತಂದೆಯವರ ಮುಂದೆ ಸೀತಾರಾಮು ಹೇಳಲು ಪ್ರಾರಂಭಿಸುವ ಮೊದಲೇ ಅಯ್ಯಂಗಾರ್ಯರು, ಹುಚ್ಚು ಮುಂಡೇದೆ, ನಿನಗೇನಾದ್ರೂ ಬುದ್ಧಿ ಇದೆಯೇನೋ? ಕೊಪ್ಪರಿಗೆ ಹಣ ತೆಗಿಸ್ತಾನಂತೆ, ಅವರ ಕಳ್ಳಾಟ ಇಲ್ಲಿ ನಡೆಯಲ್ಲ ಅಂತ ಹೇಳು. ಹೊನ್ನಾಳಿಲಿ ಮೋಸ ಮಾಡಿ ಜೋಳದ ಹೊಲದಲ್ಲಿ ಬಚ್ಚಿಟ್ಟುಕೊಂಡು ಹೇಗೋ ತಪ್ಪಿಸಿಕೊಂಡು ಇಲ್ಲಿಗೆ ಬಂದಿದ್ದಾರೆ ಎಂದು ಜೋರಾಗಿ ಹೇಳುತ್ತಿದ್ದಂತೆ ಹೊರಗೆ ಹಣಕ್ಕಾಗಿ ಬಾಯಿ ಬಿಟ್ಟುಕೊಂಡು ಕುಳಿತಿದ್ದವರು ಸೀತಾರಾಮು ಹೊರಗೆ ಬರುವುದರೊಳಗಾಗಿ ಕಾಲಿಗೆ ಬುದ್ಧಿ ಹೇಳಿದ್ದರು. ಹನುಮ ನಿದ್ದೆಯಲ್ಲಿದ್ದ
ತನ್ನ ಭಕ್ತನಿಂದ ಹೇಳಿಸಿದ ಮಾತುಗಳು ಕಷ್ಟಪಟ್ಟು ಸಂಪಾದಿಸಿದ ಹಣ ಪೋಲಾಗದಂತೆ ತಡೆದು ಸೀತಾರಾಮುವಿನ ಜೀವನದಲ್ಲಿ ದುರಾಸೆ ಪಡಬಾರದೆಂಬ ನೀತಿಪಾಠವೂ ಆಗಿತ್ತು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ.